ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ, ಒಂಚೂರು ಕೊಳೆ ಇಲ್ಲ. ಹಾಕ್ಬೇಕಾದ್ರೆ ಎಲ್ಲ ಕೆಂಪಿಗಿತ್ತು. ಈ ಕಾಲ ಹತ್ರ ನೀವು ನಾರ್ಮಲ್ ವಾಷಿಂಗ್ ಮಿಷಿನ್ ಅಂದರೆ ಕಾಲ ಹತ್ರ ಎಲ್ಲ ಹಂಗೆ ಇರುತ್ತೆ, ನೀವು ಕೈಯಲ್ಲಿ ಉಜ್ಜಬೇಕು. ಇದರಲ್ಲಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಕಾಲರ್ಸ್ ಹತ್ರ ಕಾಲರ್ಸು, ಟಿ ಶರ್ಟ್ ಕಾಲರ್ಸು ಇಲ್ಲಿ ತೋರಿಸಿ ನೋಡಿ, ಒಂಚೂರು ಕೊಳೆ ಇಲ್ಲ, ಎಲ್ಲ ನಿಮಗೆ ಡೀಪ್ ಆಗಿ ವಾಶ್ ಆಗಿದೆ. ಹಿಡಿಯೋಕ್ಕೂ ಇಬ್ರು ಬೇಕು, ಅಷ್ಟು ದೊಡ್ಡದಿದೆ ಇದು. ಹೌದು ನೋಡಿ ಯಾವ ರೀತಿ ಡೀಪ್ ಆಗಿ ವಾಶ್ ಆಗಿದೆ. ತೋರಿಸಿ ವೀಕ್ಷಕರಿಗೆ ನೋಡಿ, ಕಂಪ್ಲೀಟ್ ವೈಟ್ ಕಾಣ್ತಾ ಇದೆ. ನಿಮ್ಗೇನಾದ್ರು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ, ಏನಪ್ಪಾ ಇವರೆಲ್ಲ ಇಷ್ಟೊಂದೆಲ್ಲ ಮಾತಾಡ್ತಾ ಇದಾರೆ, ಕೊಳೆ ಇದ್ರಲ್ಲಿ ಹೋಗುತ್ತಾ, ವರ್ಕ್ ಆಗುತ್ತಾ, ನಿಮ್ಗೆ ಏನೇ ಒಂಚೂರು ಸಂಶಯ ಇದ್ರು ಕೂಡ ನಮ್ಮ ಯಾವುದೇ ಸ್ಟೋರ್ ಆಗಿರ್ಬೋದು, ಬ್ಯಾಂಗ್ಳೂರಲ್ಲಿ 2 ಸ್ಟೋರ್ ಇದೆ, ದೊಡ್ಡಬಳ್ಳಾಪುರದಲ್ಲಿದೆ, ಹುಬ್ಳಿಲಿದೆ, ಶಿವಮೊಗ್ಗದಲ್ಲಿದೆ, ರಾಮನಗರದಲ್ಲಿದೆ. ಸೊ ಇದೇ ರೀತಿ ನೆಕ್ಸ್ಟ್ ಮೈಸೂರಲ್ಲೂ ಕೂಡ ಆಗ್ತಾ ಇದೆ. ಯಾವುದೇ ಒಂದು ಸ್ಟೋರ್ ಅಲ್ಲಿ ಲೈವ್ ಆಗಿ ನಿಮ್ಗೆ ಬಟ್ಟೆನ ವಾಶ್ ಮಾಡಿ ತೋರಿಸ್ತೀವಿ. ಅದು ನಮ್ಮ ಬಟ್ಟೆ ಅಲ್ಲ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೂಡ ಬಟ್ಟೆ ತಗೊಂಡ್ಬಂದು ಸ್ಟೋರಲ್ಲೇ ನೀವು ಬಟ್ಟೆ ವಾಶ್ ಮಾಡಿ ನೀವು ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ನಮ್ಮ ಈ AS ಪ್ರೈಮ್ ವಾಷಿಂಗ್ ಮಿಷಿನ್ ನೀವು ಪರ್ಚೇಸ್ ಮಾಡ್ಬೋದು. ನೀವು ನಮ್ಮ ವಾಷಿಂಗ್ ಮಿಷಿನ್ ಯಾವುದೇ ಆಗಿರ್ಬೋದು, ಎಲ್ಲಾ ವಾಷಿಂಗ್ ಮಿಷಿನ್ಗಳು ಡೈರೆಕ್ಟ್ ಆಗಿ ಬಟ್ಟೆ ಹಾಕ್ಬೋದು. ಒಂದು ಎರಡನೇದು ಮಿಷಿನ್ ಅಲ್ಲೇ ನೀವು ನೆನ್ಸಿಡ್ಬೋದು. ಟಿಶ್ಯೂ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ನೀರು ತೆಗೆದ್ರು ಒದ್ದೆ ಆಗ್ಬಿಡುತ್ತೆ. ನೋಡಿ ನಿಮ್ಗೆ ಟಿಶ್ಯೂ ಕೂಡ ಒದ್ದೆ ಆಗಲ್ಲ, ಆ ರೀತಿ ನಿಮ್ಗೆ ಡ್ರೈನ್ ಆಗುತ್ತೆ. ಹಳ್ಳಿಯಲ್ಲಾಗಿರ್ಬೋದು, ಸಿಟಿಯಲ್ಲಾಗಿರ್ಬೋದು, ಅಪಾರ್ಟ್ಮೆಂಟ್ ಅಲ್ಲಾಗಿರ್ಬೋದು, PG ಅಲ್ಲಾಗಿರ್ಬೋದು, ಎಲ್ಲೇ ಬೇಕಾದ್ರೂ ನಿಮ್ಗೆ ಟ್ಯಾಪ್ ಇರ್ಲಿ ಇಲ್ದಲೇ ಇರ್ಲಿ, ಡೈರೆಕ್ಟ್ ಆಗಿ ನೀವು ಬಕೆಟ್ ಇಂದ ಕೂಡ ನೀರು ಇದ್ರಲ್ಲೂ ಕೂಡ ಹಾಕಿ ಬಳಸ್ಕೋಬಹುದು. ನೋಡಿ ಡೈರೆಕ್ಟ್ ಇದೆಯಲ್ವಾ, ಇದು ನೀರು ಡೈರೆಕ್ಟ್ ಆಗಿ ನೀವು ಬಕೆಟ್ ಇಂದ ಇದ್ರಲ್ಲೂ ಹಾಕೋಬಹುದು. ಸರ್ AS ಪ್ರೈಮ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಚೆನ್ನಾಗಿದೆ ಸರ್. ನಾನು ಸುಮಾರು ಐಟಮ್ಗಳು ತಗೊಂಡೋಗಿದ್ದೀನಿ. ಇಲ್ಲಿ ಪ್ರೆಷರ್ ವಾಷರ್ ತಗೊಂಡೋಗಿದ್ದೀನಿ, ವ್ಯಾಕ್ಯೂಮ್ ಕ್ಲೀನರ್ ತಗೊಂಡೋಗಿದ್ದೀನಿ, ಆಮೇಲೆ ಗೀಸರು ಬಂದಿತ್ತು ಹೊಸದಾಗಿ, ಅದನ್ನು ತಗೊಂಡೋಗಿದ್ದೀನಿ. ವಾಷಿಂಗ್ ಮಿಷಿನ್ ಅಂತೂ ಇದು ಸುಮಾರು ಕೊಡಿಸಿದ್ದೀನಿ ನಾನೇನೆ. ತುಂಬಾ ಬಾಳಿಕೆ ಬರುತ್ತಿದ್ದು, ಚೆನ್ನಾಗಿ ಈಸಿನೂ ಐತೆ. ಈ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಾನು AS ಪ್ರೈಮ್ ಶೋರೂಮ್ಗೆ ಬಂದಿದ್ದೇನೆ. AS ಪ್ರೈಮ್ ಶೋರೂಮ್ ಬಂದ ಕೂಡಲೇ ನೀವು ಪ್ರತಿಯೊಂದು ಐಟಮ್ಸ್ ಅಂದ್ರೆ ಪ್ರಾಡಕ್ಟ್ಗಳು ತಗೊಂಡು ಹೋಗ್ತಾ ಇರ್ತೀರಿ. ಇಲ್ಲಿ ಸಖತ್ತಾಗಿರುತ್ತೆ ಅಂತ ಕೂಡ ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಕೂಡ ಅದನ್ನ ತಗೊಂಡೋಗಿ ಇಷ್ಟಪಟ್ಟಿರ್ತೀರಿ. ಸೊ ಈ ಬಾರಿ ಸಂಕ್ರಾಂತಿ ಹಬ್ಬ ಬರ್ತಿದೆ, ಸಾಲಾಗಿ ಹಬ್ಬಗಳು ಕೂಡ ಶುರುವಾಗ್ತಿದೆ. ಹಾಗೇನೆ ಈ ಬಾರಿ AS ಪ್ರೈಮ್ ಶೋರೂಮ್ ಅಲ್ಲಿ ಸಾಕಷ್ಟು ಹೊಸ ಪ್ರಾಡಕ್ಟ್ಗಳು ಬಂದಿದೆ. ಸೊ ಹೊಸ ಮಿಷಿನ್ಗಳು, ವಾಷಿಂಗ್ ಮಿಷಿನ್ಗಳು, ಈ ತರ ಸಾಕಷ್ಟು ಇದೆ. ವಿಶೇಷವಾಗಿ ಆಫರ್ಗಳು ಇದೆ ಅಂತೆ. ಸೊ ಇದೆಲ್ಲ ವಿಚಾರವಾಗಿ ಮಾತಾಡ್ತಾ ಸೊ ಇಲ್ಲಿನ ಮಾಲೀಕರಿದ್ದಾರೆ, ಸೊ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ ಸರ್. ಸೂಪರ್ ಸರ್. ಹಬ್ಬಗಳು ಬರ್ತಿದೆ ಸಾಲಾಗಿ. ಸೊ ಈ ಬಾರಿ AS ಪ್ರೈಮ್ ನಿಮ್ಮ ಒಂದು ಈ ಶೋರೂಮ್ ಅಲ್ಲಿ ಏನೆಲ್ಲ ವಿಶೇಷತೆ ತಂದಿದ್ದೀರಿ ಗ್ರಾಹಕರು ಅಂದ್ರೆ ನಮ್ಮ ಕಸ್ಟಮರ್ಗೋಸ್ಕರ? ಹೌದು ಸರ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ AS ಪ್ರೈಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ AS ಪ್ರೈಮ್ ಅಂತ ಹೇಳಿದ್ರೆ ಒಂದು ಟ್ರಸ್ಟ್ ಬ್ರ್ಯಾಂಡ್, ನಿಮಗೆ ಗೊತ್ತಿದೆ. ಆಲ್ರೆಡಿ ನೀವು 2 ರಿಂದ 3 ವರ್ಷ ಆಯ್ತು ನಮ್ಮ ಸುದ್ದಿ ಮನೆ ಚಾನಲ್ ಅಲ್ಲಿ ನಮಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಎಲ್ಲ ವೀಕ್ಷಕರು ಅಷ್ಟೇ, ಎಲ್ಲ ಗ್ರಾಹಕರು ಅಷ್ಟೇ. ಸೊ ಕಸ್ಟಮರ್ ಆನ್ ಡಿಮ್ಯಾಂಡ್ ಮೇಲೆ ಸರ್, ನಾವು ಏನೇ ಒಂದು ಪ್ರಾಡಕ್ಟ್ ಅಂದ್ರೆ ನಮ್ಗೆ ಕಸ್ಟಮರ್ ಯಾವ ರೀತಿ ರಿವ್ಯೂಸ್ ಕೊಡ್ತಾರೆ, ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾರೆ, ಅದ್ರ ತಕ್ಕಂತೆ ನಾವು ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತೀವಿ. ಸೊ ನಾವು ಸ್ಟಾರ್ಟಿಂಗ್ ನಮ್ಮ ಹತ್ರ ನೀವು ನೋಡಿರ್ಬೋದು, ಕಳೆದ ಬಾರಿ ಒಂದು 4-5 ವರ್ಷದಿಂದ ನಾವು ಬರೇ ವಾಷಿಂಗ್ ಮಿಷಿನ್ ನ ನಾವು ಕಸ್ಟಮರ್ಗೆ ಕೊಡ್ತಾ ಇದ್ವಿ. ಯಾಕಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು. ರೀಸೆಂಟ್ ಆಗಿ 6 ತಿಂಗಳಿಂದ ನನಗೆ ಏನ್ ಇನ್ಕ್ವೈರಿ ಜಾಸ್ತಿ ಅಂದ್ರೆ, ಸುದ್ದಿ ಮನೆ ವೀಕ್ಷಕರಾಗಿರ್ಬೋದು, ನಾರ್ಮಲ್ ಎಲ್ಲಾ ಕರ್ನಾಟಕದ ಗ್ರಾಹಕರು ಏನಾಗಿರ್ಬೋದು ಅಂದ್ರೆ, ಸರ್ ನಮ್ಗೊಂದು ಡ್ರೈಯರ್ ಮಿಷಿನ್ ಬೇಕು, ಡ್ರೈಯರ್ ನೀವು ತನ್ನಿ, AS ಪ್ರೈಮ್ ಅಲ್ಲಿ ಡ್ರೈಯರ್ ತನ್ನಿ. ಯಾಕಂದ್ರೆ ಈ ಕ್ಲೈಮೇಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ರೀಸೆಂಟ್ ಆಗಿ ಕ್ಲೈಮೇಟ್ ಒಂದು 2-3 ತಿಂಗಳಿಂದ ಅಂತೂ ಹೇಳಕ್ಕೆ ಏನು ಪ್ರಯೋಜನ ಇಲ್ಲ. ಆ ರೀತಿ ಚಳಿ ಇದೆ, ಆ ರೀತಿ ಬಿಸಿಲೇ ಬರ್ತಾ ಇಲ್ಲ. ಸೊ ಅದರಿಂದ ನಾವೇನ್ ಮಾಡಿದೀವಿ, ಒಂದು ಡ್ರೈಯರ್ ಮಿಷಿನ್ಗಳನ್ನ ಲಾಂಚ್ ಮಾಡಿದೀವಿ. ಅದರೊಟ್ಟಿಗೆ ನಿಮ್ಗೆ ಡ್ರೈಯರ್ ಮಿಷಿನ್ ಅಂದ್ರೆ ಏನಂತ ಒಂಚೂರು ಕನ್ನಡದಲ್ಲಿ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರು. ಕೆಲವೊಬ್ರು ಹೌದು, ಡ್ರೈಯರ್ ಮಿಷಿನ್ ಅಂತ ಹೇಳಿದ್ರೆ ನಿಮ್ಗೆ ಬಟ್ಟೆ ನಮ್ಮ ಹತ್ರ ವಾಶ್ ಮಾಡೋದು ಮಾತ್ರ ಆಯ್ತು, ಒಗೆಯೋದು ಮಾತ್ರ ಆಯ್ತು. ಇದೀಗ ಬಟ್ಟೆನ ಒಣಗಿಸ್ಕೋಬಹುದು, ಬಟ್ಟೆ ಒಣಗಿಸೋದಲ್ದೆ ನೀವು ಜಾಲಿಸ್ಕೋಬಹುದು. ಸೊ ಅದು ಜೊತೆಲೇ ಇರುತ್ತೆ, ಅದು ಎಲ್ಲ ಜೊತೆಲೇ ಇರುತ್ತೆ. ಸೊ ಈಗ ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಮತ್ತೆ ಎಲ್ಲಾ ಮಿಷಿನ್ ಅಲ್ಲೂ ಅಷ್ಟೇ ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ಮೆಕಾನಿಸಮ್ ಇರೋದಿಲ್ಲ. ಅದು ಸ್ವಿಚ್ ಇರುತ್ತೆ, ಇದು ಸ್ವಿಚ್ ಇರುತ್ತೆ, ಆ ಸೆನ್ಸರ್ ಈ ಸೆನ್ಸರ್ ಏನಿರಲ್ಲ. ಮ್ಯಾನ್ಯುಯಲ್ ಆಗಿ ಒಂದು 10 ರಿಂದ 12 ವರ್ಷ ಮಗು, 60 ರಿಂದ 70 ವರ್ಷ ಆಗಿರೋರು ಆರಾಮಾಗಿ ನಮ್ಮ ಮಿಷಿನ್ ಯೂಸ್ ಮಾಡ್ಕೋಬಹುದು. ಸೊ ಅಷ್ಟು ಸುಲಭವಾಗಿ ಈ AS ಪ್ರೈಮ್ ಮಿಷಿನ್ ಯಾವ ರೀತಿ ಯೂಸ್ ಮಾಡೋದು, ಮತ್ತೆ ಏನೆಲ್ಲ ಇದ್ರಲ್ಲಿ ಹಾಕ್ಬೋದು, ಮತ್ತೆ ಹೇಗೆಲ್ಲ ಯೂಸ್ ಆಗುತ್ತೆ, ಇದೆಲ್ಲ ನಿಮ್ಗೆ ಒಂದೊಂದಾಗಿ ವಿಚಾರನ ತಿಳಿಸ್ತಾ ಬರ್ತೀನಿ, ಬನ್ನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ನೀವು ಇಲ್ಲಿ 8 kg ಇಂದ ಹಿಡಿದು ನಿಮ್ಗೆ 9 kg, 10 kg, 11 kg, 12 kg ನಿಮ್ಗೆ ಅಪ್ ಟು ನಿಮ್ಗೆ ಡ್ರೈಯರ್ ಮಿಷಿನ್ಗಳು ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಈ ಎಲ್ಲಾ ಮಿಷಿನ್ ನಿಮ್ಗೆ ಈಸಿ ಟು ಯೂಸ್ ಇರುತ್ತೆ. AS ಪ್ರೈಮ್ ಅಂದ್ರೆ ನಮ್ಮ ಟ್ಯಾಗ್ ಲೈನ್ ಈಸಿ ಟು ಯೂಸ್. ನಮ್ಮ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಈಸಿಯಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನಿಮ್ಗೆ ತಡ ಮಾಡ್ದಲ್ಲೇ ತೋರಿಸ್ತೀನಿ.
ನಮ್ಮ ಯಾವುದೇ ಮಿಷಿನ್ ಆಗಿರ್ಬೋದು ನೀವು ಆರಾಮಾಗಿ ಡೈರೆಕ್ಟ್ ಆಗಿ ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಟ್ಯಾಪ್ ಇಲ್ಲ ಏನು ಇಲ್ಲ ಅಂದ್ರೂ ಬಕೆಟ್ ಅಲ್ಲಿರೋ ನೀರನ್ನ ನೀವು ಆರಾಮಾಗಿ ಬಳಸ್ಕೋಬಹುದು ಇದರಲ್ಲಿ. ಸೊ ಬಕೆಟ್ ಅಲ್ಲಿರೋ ನೀರನ್ನ ನೀವು ಆರಾಮಾಗಿ ಡೈರೆಕ್ಟ್ ಆಗಿ ಇದರಲ್ಲೇ ಹಾಕೋಬಹುದು. ಸೊ ಇದಲ್ದೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ದೊಡ್ಡ ಮಿಷಿನ್ ಆಗಿರ್ಬೋದು, ಡ್ರೈಯರ್ ಮಿಷಿನ್ ಆಗಿರ್ಬೋದು. ಇದ್ರಲ್ಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ಟ್ಯಾಪ್ ಇದ್ರೆ ಇನ್ನ ಇನ್ಲೆಟ್ ನ ನೀವು ಕೊಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಟ್ಯಾಪ್ ಇದ್ರೆ ಈ ರೀತಿ ಪೈಪ್ ಕೊಟ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀರ್ ಬರ್ತಾ ಇದೆ ನೋಡಿ. ಟ್ಯಾಪ್ ಇದ್ರೆ ಡೈರೆಕ್ಟ್ ಆಗೂ ಕೂಡ ಬಿಟ್ಕೋಬಹುದು. ಯೂಶಲಿ ನೀವು ಒಂದು ಡ್ರೈಯರ್ ವಾಷಿಂಗ್ ಮಿಷಿನ್, ದೊಡ್ಡ ವಾಷಿಂಗ್ ಮಿಷಿನ್ ಅಂದ್ರೆ ಅದಕ್ಕೆ ನಲ್ಲಿನೇ ಬೇಕು, ಪೈಪೇ ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ AS ಪ್ರೈಮ್ ವಾಷಿಂಗ್ ಮಿಷಿನ್ ನಿಮ್ಗೆ ಹಳ್ಳಿಯಲ್ಲಾಗಿರ್ಬೋದು, ಸಿಟಿಯಲ್ಲಾಗಿರ್ಬೋದು, ಅಪಾರ್ಟ್ಮೆಂಟ್ ಅಲ್ಲಾಗಿರ್ಬೋದು, PG ಅಲ್ಲಾಗಿರ್ಬೋದು, ಎಲ್ಲೇ ಬೇಕಾದ್ರೂ ನಿಮ್ಗೆ ಟ್ಯಾಪ್ ಇರ್ಲಿ ಇಲ್ದಲೇ ಇರ್ಲಿ ಡೈರೆಕ್ಟ್ ಆಗಿ ನೀವು ಬಕೆಟ್ ಇಂದ ಕೂಡ ನೀರು ಇದ್ರಲ್ಲೂ ಕೂಡ ಹಾಕಿ ಬಳಸ್ಕೋಬಹುದು. ನೋಡಿ ಡೈರೆಕ್ಟ್ ಇದೆಯಲ್ವಾ, ಇದು ನೀರು ಡೈರೆಕ್ಟ್ ಆಗಿ ನೀವು ಬಕೆಟ್ ಇಂದ ಇದ್ರಲ್ಲೂ ಹಾಕೋಬಹುದು. ನಮ್ಮ ಅಲ್ಟ್ರಾ ವಾಶ್ ಏನಿದೆ ನೋಡಿ, ಈ ಮಿಷಿನ್ ಅಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ನೀರ್ನ ಇದರಲ್ಲೇ ಬಕೆಟ್ ಅಲ್ಲಿ ಕೂಡ ಹಾಕೋಬಹುದು. ಇದೇ ಸ್ಪೆಷಾಲಿಟಿ AS ಪ್ರೈಮ್ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ಕಡೆಯಿಂದ ನಿಮ್ಗೆ ಅನುಕೂಲ ಇರುತ್ತೆ. ನಿಮ್ಮ ಟೈಮ್ ಸೇವ್ ಆಗುತ್ತೆ, ಪವರ್ ಸೇವ್ ಆಗುತ್ತೆ, ಎಲೆಕ್ಟ್ರಿಸಿಟಿ, ಅದಲ್ಲದೆ ನಿಮ್ಗೆ ಪೌಡ್ರ್ ಕೂಡ ನಿಮ್ಗೆ ಸೇವ್ ಆಗುತ್ತೆ, ಅದಲ್ಲದೆ ನಿಮ್ ನೀರು ಕೂಡ ನಿಮ್ಗೆ ಸೇವ್ ಆಗುತ್ತೆ. ಸೊ ನೀರು ಯಾವ ರೀತಿ ಸೇವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ. ಈಗ ಯೂಶಲಿ ನೀವು ನೋಡಿರ್ತೀರಾ ಒಂದು ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ಅದರಲ್ಲಿ ಏನಂದ್ರೆ ನಿಮ್ಗೆ 40 ನಿಮಿಷ, 45 ನಿಮಿಷ, 1 ಅವರ್, 1.5 ಅವರ್ ಟೈಮಿಂಗ್ಸ್ ಇರುತ್ತೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಡ್ರೈಯರ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಓನ್ಲಿ 15 ಮಿನಿಟ್ಸ್. ಸೊ 15 ನಿಮಿಷದಲ್ಲಿ ನಿಮ್ಗೆ ಸ್ಟ್ರಾಂಗ್ ವಾಶು ಇರುತ್ತೆ, ನಿಮ್ಗೆ ನಾರ್ಮಲ್ ವಾಶು ಇರುತ್ತೆ, ಬಳಸ್ಕೋಬಹುದು. ಇದರಲ್ಲೂ ಅಷ್ಟೇ, ಇಲ್ಲೂ ತೋರಿಸಿ, ಇದರಲ್ಲೂ ಕೂಡ ನಿಮ್ಗೆ ಟೈಮರ್ ಬಂದ್ಬಿಟ್ಟು ನಿಮ್ಗೆ ಟೈಮರ್ 5, 10, 15 ಮಿನಿಟ್ಸ್ ಕೂಡ ನೀವು ಆರಾಮಾಗಿ ಬಳಸ್ಕೋಬಹುದು. ಸೊ 15 ನಿಮಿಷದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇದರಲ್ಲಿ ವಾಶ್ ಸಿಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಯೂಸ್ ಮಾಡ್ಬೋದು ಕ್ವಿಕ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ನಾರ್ಮಲ್ ನಿಮ್ಮ ಮನೆ ಇರ್ತಕ್ಕಂಥ 5 amps ಪ್ಲಗ್. ಸೊ ಡ್ರೈಯರ್ ವಾಷಿಂಗ್ ಮಿಷಿನ್ ಇದೆ, ನಮ್ಮ ಮನೆಯಲ್ಲಿ ಕರೆಂಟ್ ಇರಲ್ಲ, UPS ಇರುತ್ತೆ ಅಂತವ್ರು ಕೂಡ ಡ್ರೈಯರ್ ಮಿಷಿನ್ ಕೂಡ UPS ಅಲ್ಲಿ ಬಳಸ್ಬೋದು. ಇದು ಒಂದು ಸ್ಪೆಷಾಲಿಟಿ AS ಪ್ರೈಮ್ ವಾಷಿಂಗ್ ಮಿಷಿನ್ ಅಲ್ಲಿ. ನೋಡಿ ಎಲ್ಲಾ ಮಿಷಿನ್ ಅಲ್ಲೂ ನೀರು ಹಾಕೊಂಡಿದೀನಿ, ಆಲ್ಮೋಸ್ಟ್ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಎಲ್ಲ 15 ಮಿನಿಟ್ಸ್ ವಾಷರ್ ಇರುತ್ತೆ ಟೈಮಿಂಗು. ಎಲ್ಲಾ ಮಿಷಿನ್ ಅಲ್ಲೂ ನಾನು ಒನ್ಸ್ ನಿಮ್ಗೆ ಟೈಮರ್ ತಿರ್ಗಿಸ್ಬಿಡ್ತೀನಿ, ಎಲ್ಲ ಸ್ಪೀಡ್ ಒಂದ್ಸತಿ ತೋರಿಸ್ಬಿಡ್ತೀನಿ, ಆಮೇಲೆ ಒಂದೊಂದಾಗಿ ಇದರಲ್ಲಿ ಏನೇನು ಹಾಕ್ಬೋದು ಅಂತ ನಿಮ್ಗೆ ತೋರಿಸ್ತಾ ಬರ್ತೀನಿ. ನೋಡಿ ಇಲ್ಲಿ ಟೈಮರ್ ಇಲ್ಲಿ ಕಾಣ್ತಾ ಇರ್ಬೋದು, ಟೈಮರ್ ನಾನು 15 ಮಿನಿಟ್ಸ್ ಇಡ್ತಾ ಇದ್ದೀನಿ. ಸೊ 8 kg ಆಗಿರ್ಬೋದು, 9 kg ಆಗಿರ್ಬೋದು, 10 kg ಆಗಿರ್ಬೋದು, ಸೊ 11 kg ಆಗಿರ್ಬೋದು. ಇದೇ ರೀತಿ ನಮ್ಮ ಅಲ್ಟ್ರಾ ವಾಶ್ ಅಲ್ಲೂ ಅಷ್ಟೇ ನೋಡಿ 15 ಮಿನಿಟ್ಸ್ ಟೈಮರ್ ಇಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ, ಮತ್ತೆ ಇದರಲ್ಲೂ ಅಷ್ಟೇ. ಇಲ್ಲಿ ನೋಡಿ 3, 6, 9, 12, 15 ನಿಮಿಷ ಟೈಮರ್ ಇಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಏನಂದ್ರೆ ಸ್ಪೆಷಾಲಿಟಿ ನಿಮ್ಗೆ 2 ಮೋಡ್ ಇರುತ್ತೆ, ಸ್ಟ್ರಾಂಗ್ ಮೋಡು, ನಾರ್ಮಲ್ ಮೋಡು. ಅಂದ್ರೆ ಜಾಸ್ತಿ ಕೊಳೆ ಇದ್ರೆ ಸ್ಟ್ರಾಂಗ್ ಮೋಡು, ನಾರ್ಮಲ್ ಇದ್ರೆ ನಾರ್ಮಲ್ ಇಟ್ಕೊಳ್ಳಿ. ಸ್ಪೀಡ್ ತೋರಿಸಿ ಸರ್, ನಮ್ಮ ವ್ಯೂವರ್ಸ್ಗೆ ಸ್ಪೀಡ್ ತೋರಿಸಿ, ಯಾವ ರೀತಿ ಸ್ಪೀಡ್ ತಿರುಗ್ತಾ ಇದೆ. ಇದೇನ್ ಸ್ಪೀಡ್ ನೀವು ನೋಡ್ತಾ ಇದ್ದೀರೋ ಇದೇ ಸ್ಪೀಡು ನಿಮ್ಗೆ ಬಟ್ಟೆ ಹಾಕಿರ್ಬೇಕಾದ್ರೂ ಕೂಡ ಇದೇ ಸ್ಪೀಡು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ರನ್ನಿಂಗ್ ಅಲ್ಲೇ ನಮ್ಮ ಮಿಷಿನ್ ಅಲ್ಲಿ ನೀವು ಪೌಡರ್ನ ಕೂಡ ಹಾಕೋಬಹುದು, ಮತ್ತೆ ಲಿಕ್ವಿಡ್ ಕೂಡ ಹಾಕೋಬಹುದು. ಇದಂತೂ ನೀವು ನೋಡೇ ಇರ್ತೀರಾ, ರೆಗ್ಯುಲರ್ ಆಗಿ ನಾನು ಡೆಮೋದಲ್ಲಿ ತೋರಿಸ್ತಾ ಇರ್ತೀನಿ. ನೀವು ರನ್ನಿಂಗ್ ಅಲ್ಲೇ ಕೂಡ ಪೌಡರ್ ಹಾಕೊಂಡು ಯೂಸ್ ಮಾಡ್ಕೋಬಹುದು. ರನ್ನಿಂಗ್ ಅಲ್ಲಿ ಕೈ ಮುಟ್ರು ನಿಮ್ಗೆ ಶಾಕ್ ಏನು ಹೊಡೆಯೋದಿಲ್ಲ. ಓಕೆ ಸರ್, ಇವಾಗ ರೆಗ್ಯುಲರ್ ಆಗಿ ಇದಕ್ಕೆಲ್ಲ ಪೌಡರ್ ಹಾಕ್ತೀರಾ, ಓಕೆ. ಸೊ ಇದಕ್ಕಿಂತ ನಾವು ನೋಡ್ತಿರ್ತೀವಿ ದೊಡ್ಡ ಮಿಷಿನ್ಸ್ ಇದೆ. ಇದಕ್ಕೆಲ್ಲ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಲಿಕ್ವಿಡ್ ಹಾಕ್ಬೇಕಾ ಅಥವಾ ಯಾವ್ದು ಬೇಕಾದ್ರೆ ಪೌಡರ್ ಹಾಕ್ಬೋದ, ಹೇಗೆ? ಇಲ್ಲ ಸರ್, ಇಲ್ಲ. ನಮ್ಮ AS ಪ್ರೈಮ್ ವಾಷಿಂಗ್ ಮಿಷಿನ್ ಅಂದ್ರೆ ಈಸಿ ಟು ಯೂಸ್. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ಕಡೆಯಿಂದನೂ ಸುಲಭ ಆಗಿರ್ಬೇಕು. ಅಂದ್ರೆ ನೀವು ಯಾವುದೇ ಪೌಡರ್ ಬಳಸಿ, ಯಾವುದೇ ಲಿಕ್ವಿಡ್ ಬಳಸಿ, ನಮ್ಮಲ್ಲಿ ಯಾವುದೇ ಟರ್ಮ್ಸ್ ಇರೋದಿಲ್ಲ. ನೀವು ಎಷ್ಟು ಪೌಡರ್ ಬೇಕಾದ್ರೂ ಬಳಸ್ಕೋಬಹುದು, ಅಷ್ಟೇ ಬಳಸ್ಬೇಕು ಇಷ್ಟೇ ಬಳಸ್ಬೇಕಂತ ಏನಿಲ್ಲ. ನೋಡಿ ಇದಕ್ಕೂ ಅಷ್ಟೇ, ಅಲ್ಟ್ರಾ ವಾಶ್ಗೂ ಅಷ್ಟೇ, ನಾನು ಇದಕ್ಕೂ ಅಷ್ಟೇ ನಾನು ಪೌಡ್ರ್ ಹಾಕ್ತಾ ಇದ್ದೀನಿ. ನಾನು ಪೌಡ್ರ್ ನೇಮ್ ಏನು ಹೇಳ್ತಾ ಇಲ್ಲ, ಯಾಕಂದ್ರೆ ಯಾವ್ದು ಬೇಕಾದ್ರೂ ಪೌಡ್ರ್ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಏನಿ ಲಿಕ್ವಿಡ್ ಕೂಡ ನೀವು ಇದರಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನಮ್ಮಲ್ಲಿ ಯಾವುದೇ ರೀತಿ ನಿಮ್ಗೆ ಕಂಡೀಷನ್ಸ್ ಇರೋದಿಲ್ಲ. ಸೊ ಪೌಡರ್ ಎಲ್ಲ ಹಾಕಿದೀನಿ. ಸೊ ಫಸ್ಟ್ ಆಫ್ ಆಲ್ ಇವತ್ತು ನಾವು ತೋರಿಸಿರೋ ಡ್ರೈಯರ್ ಮಿಷಿನ್ಗೋಸ್ಕರ ಫಸ್ಟ್ ಇದ್ರಲ್ಲಿ ಏನ್ ಹಾಕ್ತೀವೋ ಅದನ್ನ ತೋರಿಸ್ಬಿಡಿ ವೀಕ್ಷಕರಿಗೆ. ನೋಡಿ ಇಬ್ರು ಹೊತ್ಕೊಳ್ಳೋ ಅಂತ ದಪ್ಪದ ಕಂಬಳಿ ಇದು, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾನು ನಮ್ಮ ಡ್ರೈಯರ್ ಮಿಷಿನ್ ಅಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಮಿಷಿನ್ ಅಲ್ಲಿ ನಿಮ್ಗೆ ಕಂಬಳಿ ಹಾಕ್ತಾ ಇದ್ರು ಕೂಡ ಯಾವುದೇ ರೀತಿ ನಿಮ್ಗೆ ಸ್ಪೀಡು ಕಡಿಮೆ ಆಗಲ್ಲ, ಅದೇ ಸ್ಪೀಡಲ್ಲಿ ತಿರುಗುತ್ತೆ. ನೋಡಿ ಈಗ ಬ್ಲಾಂಕೆಟ್ ಹಾಕಿದ್ರು ಕೂಡ ಸೊ ನಿಮ್ಗೆ ಅದೇ ಸ್ಪೀಡಲ್ಲಿ ನಿಮ್ಗೆ ನೀರು ಬ್ಲಾಂಕೆಟ್ ಜೊತೆನೆ ರೊಟೇಟ್ ಆಗ್ತಾ ಇದೆ, ಅದಲ್ಲ ನೋಡ್ತಾ ಇರ್ಬೋದು. ನೋಡಿ ಹಾಕಿ ಇನ್ನ 2 ನಿಮಿಷ ಆಗಿಲ್ಲ, ಯಾವ ರೀತಿ ಕೊಳೆ ಬಿಡ್ಕೊಂತಾ ಇದೆ. ಸೊ ಇದ್ರಲ್ಲೂ ಅಷ್ಟೇ ನಿಮ್ಗೆ ಅಲ್ಟ್ರಾ ವಾಶ್ ಅಲ್ಲೂ ಕೂಡ ನಿಮ್ಗೆ ತೋರಿಸ್ತೀನಿ ಎಷ್ಟು ಕೊಳೆ ಆದಂತ ಬಟ್ಟೆ ನಾನು ಇಲ್ಲಿ ಹಾಕ್ತಾ ಇರ್ತೀನಿ. ಇಲ್ಲಿ ನೋಡಿ ಎಷ್ಟು ಬಟ್ಟೆ ಹಾಕ್ತಾ ಇದೀನಿ ನೀವೇ ನೋಡ್ಕೋಬಹುದು. 3 ಪ್ಯಾಂಟ್ ಹಾಕ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ನಿಮ್ಗೆ ಯಾವುದೇ ರೀತಿ ಸ್ಪೀಡ್ ಕಡಿಮೆ ಆಗೋದಿಲ್ಲ.
3 ಪ್ಯಾಂಟ್ ಹಾಕಿದ್ದೀನಿ, ಒಂದು ಟೀ ಶರ್ಟ್ ಹಾಕ್ತಾ ಇದ್ದೀನಿ, ಮತ್ತೆ ಒಂದು ಟೀ ಶರ್ಟ್ ಹಾಕ್ತಾ ಇದ್ದೀನಿ, ಮತ್ತೆ ಒಂದು ಜರ್ಕಿನ್ ಹಾಕ್ತಾ ಇದ್ದೀನಿ ನೋಡಿ. 2 ಟವೆಲ್ ಅಪ್ ಟು ನೀವು ನೋಡ್ದಂಗೆ ಆರಾಮಾಗಿ 8ರಿಂದ 10 ಬಟ್ಟೆ ನೋಡಿ. ಸ್ಪೀಡ್ ಒಂಚೂರನ ಕಡಿಮೆ ಆಗುತ್ತಾ ನೀವೇ ನೋಡ್ಕೊಳ್ಳಿ, ತೋರಿಸಿ ಲೈವ್ ಆಗಿ. ಇದರಲ್ಲಿ ಯಾವುದೇ ರೀತಿ ನಿಮಗೆ ಮಾರ್ಕೆಟಿಂಗ್ ಗಿಮಿಕ್ ಇರೋದಿಲ್ಲ, ಯಾವುದೇ ರೀತಿ ಮ್ಯಾಜಿಕ್ಕು ಇರೋದಿಲ್ಲ. ಏನಿದೆ ಎಲ್ಲ ಲೈವ್ ಆಗಿ ನಾವು ನಿಮ್ಮ ಕಣ್ಣು ಮುಂದೆ ತೋರಿಸ್ತೀವಿ ವಿಡಿಯೋದಲ್ಲಿ. ಅದಾಯ್ತು ನೋಡಿ. ನೆಕ್ಸ್ಟ್ ನಮ್ಮ 11 kg ಮಿಷಿನಲ್ಲಿ ಕೂಡ ನಿಮಗೆ 2-3 ಪುಲೋವರ್ಸ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ಸ್ ಆಗಿರ್ಬೋದು, ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಸ್ಪೀಡ್ ಯಾವುದೇ ರೀತಿ ನಿಮಗೆ ಕಡಿಮೆ ಆಗೋದಿಲ್ಲ. ಮತ್ತೆ ಪ್ರತಿಯೊಂದು ಮಿಷಿನಲ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ರನ್ನಿಂಗ್ ಅಲ್ಲೇ ನಮ್ಮ ಮಿಷಿನ್ಸ್ ಅಲ್ಲಿ ನೀವು ಎಲ್ಲಾ ತರದ ಬಟ್ಟೆನ ಯೂಸ್ ಮಾಡ್ಕೋಬಹುದು. ಸೊ 10 kg ಮಿಷಿನಲ್ಲೂ ಕೂಡ ನೋಡಿ, ಶರ್ಟ್ ಆಗಿರ್ಬೋದು, ವೈಟ್ ಬಟ್ಟೆ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ನೈಟ್ ಪ್ಯಾಂಟ್ಸ್ ಆಗಿರ್ಬೋದು, ಏನ್ ಬೇಕಾದ್ರೂ ನೀವು ಆರಾಮಾಗಿ ಹಾಕಿ ವಾಶ್ ಮಾಡ್ಕೋಬಹುದು ನೋಡಿ. ಇದರಲ್ಲೂ ಅಷ್ಟೇ ನಿಮ್ಗೆ, ಇದರಲ್ಲೂ ಕೂಡ ನಿಮ್ಗೆ ಒಂದು ಚೂರು ಕೂಡ ಸ್ಪೀಡು ಕಡಿಮೆ ಆಗಲ್ಲ. ಅದಲ್ಲದೆ ನಿಮ್ಗೆ ಲಾಸ್ಟ್ ಇಲ್ಲಿ ನೋಡಿ, ಈ ಕೊಳೆ ಬಟ್ಟೆ ಎಲ್ಲ ತೋರಿಸಿ ವೀಕ್ಷಕರಿಗೆ. ಡರ್ಟಿ ಕ್ಲಾತ್ಸ್ ಅಂತ ಹೇಳ್ತಾರೆ, ಅಂದ್ರೆ ಲೈಕ್ ನಿಮ್ಗೆ ಕಾಲು ಒರೆಸೋ ಮ್ಯಾಟು, ಕಿಚನ್ ಅಲ್ಲಿ ಯೂಸ್ ಮಾಡೋದು, ಗ್ಯಾರೇಜ್ ಬಟ್ಟೆಗಳು, ಟ್ರ್ಯಾಕ್ಟರ್ ಎಲ್ಲ ಓಡಿಸ್ತಾರೆ, ಈಗ ಆಟೋ ಡ್ರೈವರ್ಸ್ ಇರ್ತಾರೆ, ಜಾಸ್ತಿ ತುಂಬಾ ಕೊಳೆ ಆಗಿರುತ್ತೆ ಅಂತ ಬಟ್ಟೆ. ಅದಲ್ಲದೆ ಶೂಸು, ಈ ಶೂಸ್ ತೋರಿಸಿ ಫಸ್ಟ್ ಮೇನು ನೋಡಿ. ನ್ಯಾಚುರಲ್ ಆಗಿ ಎಷ್ಟು ಕೊಳೆ ಆಗಿದೆ ನೋಡಿ. ಶೂಸು ಕೂಡ ಹಾಕ್ತಾ ಇದೀನಿ, ಉದ್ದ ಬರೋದಿಲ್ಲ, ಆರಾಮಾಗಿ ವಾಶ್ ಆಗ್ತಾ ಇರುತ್ತೆ ಅದ್ರ ಪಾಡಿಗೆ ಅದು. ನೀವು ಬೇರೆ ಕೆಲಸ ಕೂಡ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿ ವಾಶ್ ಮಾಡ್ತಾ ಬೇರೆ ಕೆಲಸ ಕೂಡ ಮಾಡ್ಕೋಬಹುದು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನೀವು ನಮ್ಮ ವಾಷಿಂಗ್ ಮಿಷಿನ್ ಯಾವುದೇ ಆಗಿರ್ಬೋದು, ಎಲ್ಲಾ ವಾಷಿಂಗ್ ಮಿಷಿನ್ಗಳು ಡೈರೆಕ್ಟ್ ಆಗಿ ಬಟ್ಟೆ ಹಾಕ್ಬೋದು. ಒಂದು ಎರಡನೇದು ಮಿಷಿನ್ ಅಲ್ಲೇ ನೀವು ನೆನ್ಸಿಡ್ಬೋದು. ಸೊ ಹಳೆ ಕಾಲದಲ್ಲಿ ಏನಂತ ಹೇಳ್ತಾ ಇದ್ರೆ, ರಾತ್ರಿ ಎಲ್ಲ ನೆನ್ಸಿಡೋರು, ಬೆಳಿಗ್ಗೆ ವಾಶ್ ಮಾಡೋರು. ಸೊ ಆ ರೀತಿ ಅಭ್ಯಾಸ ಇರೋರು ಕೂಡ ನಮ್ಮ ಮಿಷಿನ್ ಅಲ್ಲೇ ಡೈರೆಕ್ಟ್ ಆಗಿ ನೀವು ನೀರು, ಪೌಡರ್, ಬಟ್ಟೆ ಎಲ್ಲ ಹಾಕ್ಬಿಟ್ಟು ನೆನ್ಸಿಟ್ಟು ಬೆಳಗ್ಗೆ ನಿಮ್ಗೆ 1 hour 2 hour ಬಿಟ್ಟು ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಇದರಲ್ಲೇ ವಾಶ್ ಮಾಡ್ಕೊಂತ ಇರ್ಬೋದು. ಆರಾಮಾಗಿ ಇದರಲ್ಲೇ ವಾಶ್ ಮಾಡ್ಬೋದು. ಸರ್, ಎಲ್ಲಾ ವಾಷಿಂಗ್ ಮಿಷಿನ್ಗೂ ಟೈಮಿಂಗ್ ಇಕ್ಕಿದ್ರೆ 15 ಮಿನಿಟ್ಸ್ ಟೈಮರ್ ಇಕ್ಕಿದ್ದೀರಿ. ಹೌದು ಸರ್. ಸೊ 15 ಮಿನಿಟ್ಸ್ ಅಲ್ಲಿ ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂದ್ರೆ ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ ಯಾವ ತರ ಏನಾದ್ರು ಸರ್ ನೀಟಾಗಿ ವಾಶ್ ಆಗಲ್ಲ ಆ ತರ ಈ ತರದ್ ಏನಾದ್ರು ಫೀಡ್ಬ್ಯಾಕ್ ಬಂದಿರೋದಿದ್ಯಾ ಅಂತ, ಯಾವ ರೀತಿ ವಾಶ್ ಆಗುತ್ತೆ ಅಂತ? ಸರ್ 100% ನಮ್ಮ ಮಿಷಿನ್ ಅಲ್ಲಿ 15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಡೀಪ್ ವಾಶ್ ಆಗುತ್ತೆ. ಸೊ ವೈಟ್ ಬಟ್ಟೆ ಇದ್ರೆ ನೀವೇನ್ ಮಾಡಿ ಸಪರೇಟ್ ಆಗಿ ಹಾಕೊಳ್ಳಿ, ಕಲರ್ ಬಟ್ಟೆ ಇದ್ರೆ ನಾರ್ಮಲ್ ಆಗಿ ಸಪರೇಟ್ ಆಗಿ ಹಾಕೊಳ್ಳಿ. ಸೊ ನಿಮ್ಗೆ ಜಾಸ್ತಿ ಕೊಳೆ ಇದೆ 15 ಮಿನಿಟ್ಸ್ ಆದ್ಮೇಲೆ ಬೇಕಂದ್ರೆ ನೀವು ಅಡಿಷನಲ್ ಆಗಿ ಒಂದು 5ರಿಂದ 10 ನಿಮಿಷ ಬೇಕಂದ್ರೆ ಟೈಮಿಂಗ್ಸ್ ಇಟ್ಕೋಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಕಸ್ಟಮರ್ ಇವರು ಓಲ್ಡ್ ಕಸ್ಟಮರ್ ಇವರಾ ಸರ್? ಇವ್ರು ಓಲ್ಡ್ ಕಸ್ಟಮರ್. ಓಕೆ ಸರ್. ಸರ್ ಇವ್ರು ನಮ್ಮ ಹತ್ರ ಸುಮಾರು ತುಂಬಾ ಮಿಷಿನ್ ತಗೊಂಡೋಗಿದ್ದಾರೆ. ಇವರಾ? ಹೌದು. ಓಕೆ. ಲಾಸ್ಟ್ ಇಯರ್ ಒಂದ್ ಮಿಷಿನ್ ಪರ್ಚೇಸ್ ಮಾಡಿದ್ರು. 1 year ಆದ್ಮೇಲೆ ಸುಮಾರು ಜನಕ್ಕೆ ಅವ್ರು ರೆಫರೆನ್ಸ್ ಮಾಡಿದ್ದಾರೆ. ಓಕೆ. ನೋಡಿ, ಅವ್ರ ಹತ್ರ ಏನಾದ್ರು ಮಾತಾಡಂಗಿದ್ರೆ ಮಾತಾಡಿ. ಎಸ್ ವೀಕ್ಷಕರೇ, ಇವರು ಕೂಡ ಈ ಒಂದು ಎಸ್ ಪ್ರೈಮ್ ಶೋರೂಮ್ಗೆ ತುಂಬಾ ಅಂದ್ರೆ ರೆಗ್ಯುಲರ್ ಬರ್ತಕ್ಕಂಥ ಕಸ್ಟಮರ್ ಅಂತೆ. ಸೊ ಇವ್ರು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರು. ಸೊ ಅವರಿಂದ ಒಂದು ಫೀಡ್ಬ್ಯಾಕ್ ತಗೊಳ್ಳುವಂತಹ ಒಂದು ಪ್ರಯತ್ನ. ಸರ್ ನಮಸ್ತೆ ಸರ್. ಇವಾಗ ಎಸ್ ಪ್ರೈಮ್ಗೆ ನೀವು ರೆಗ್ಯುಲರ್ ಕಸ್ಟಮರ್ ಅಂತ ಗೊತ್ತಾಯ್ತು. ಹೌದು ಸರ್. ಸೊ ನೀವು ಹಿಂಗಿದೆ ಸರ್ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ಸೊ ಯಾವ ರೀತಿ ಪ್ರಾಡಕ್ಟ್ಗಳು ಹೆಂಗ್ ತಗೊಂಡು ಹೋಗ್ತೀರಿ, ಯಾವ ರೀತಿ ಅಂದ್ರೆ ನಿಮ್ಮ ಒಂದು ಫೀಡ್ಬ್ಯಾಕ್ ಹೇಳೋದಾದ್ರೆ? ಸರ್ AS ಪ್ರೈಮಲ್ಲಿ ಎಲ್ಲ ಪ್ರಾಡಕ್ಟನ್ನು ಚೆನ್ನಾಗಿದೆ ಸರ್. ನಾನು ಸುಮಾರು ಐಟಮ್ಗಳು ತೊಗೊಂಡೋಗಿದ್ದೀನಿ. ಇಲ್ಲಿ ಪ್ರೆಷರ್ ವಾಷರ್ ತೊಗೊಂಡೋಗಿದ್ದೀನಿ, ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡೋಗಿದ್ದೀನಿ, ಆಮೇಲೆ ಗೀಝರು ಬಂದಿತ್ತು ಹೊಸದಾಗಿ, ಅದನ್ನು ತೊಗೊಂಡೋಗಿದ್ದೀನಿ. ವಾಷಿಂಗ್ ಮಿಷಿನ್ ಅಂತೂ ಇದು ಸುಮಾರು ಕೊಡಿಸಿದ್ದೀನಿ ನಾನೇ. ತುಂಬ ಬಾಳಿಕೆ ಬರುತ್ತಿದ್ದು, ಚೆನ್ನಾಗಿ ಈಸಿನೂ ಐತೆ. ಪ್ರತಿಯೊಂದನ್ನು ಒಕ್ಕೊಂಬೋದು ಇದರಲ್ಲಿ. ಈಸಿ 15 ನಿಮಿಷದಲ್ಲ ವಾಶ್ ಆಗುತ್ತೆ. ಮೇಯ್ನ್ ಅದು ನಮಗೆ. ನಾನು ಸುಮಾರು ಜನ ಕೊಡ್ಸಿದ್ದೀನಿ. ಈಗ ಇನ್ನೊಬ್ರು ಬೇಕು ಅಂದ್ರು ಅದನ್ನ ತಗೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಇವಾಗ ಎಲ್ಲಾ ಕಡೆನೂ ಈ ತರ ಶಾಪ್ಗಳು ಇದೆ, ಅಂದ್ರೆ ಎಲ್ಲಾ ಐಟಮ್ ಸಿಗುವಂಥದ್ದು. ಎಸ್ ಪ್ರೈಮ್ ಅಲ್ಲೇ ಯಾಕೆ ನೀವು ಬಂದು ತಗೊಂಡು ಹೋಗ್ತೀರಿ ಅಂತ? AS ಪ್ರೈಮಲ್ಲಿ ಏನು ಅಂದ್ರೆ ಮೇಯ್ನು ಸರ್ವಿಸ್ ಚೆನ್ನಾಗೈತೆ ಅವ್ರದ್ದು. ಯಾವುದೇ ಟೈಮ್ ತೊಗೊಂಬಂದ್ರು ಹಾಫ್ ಅನ್ ಅವರಲ್ಲಿ ಮಾಡ್ಕೊಟ್ಬಿಡ್ತಾರೆ ಅಲ್ಲೇನೆ. ಬೇರೆಯವ್ರು ಹಂಗೆ ಮಾಡ್ಕೊಡಲ್ಲ. ಇವತ್ತು ಬನ್ನಿ ನಾಳೆ ಬನ್ನಿ ಅಂತಾರೆ. ಇವ್ರದ್ದು ಹತ್ರ ಹಂಗಲ್ಲ, ಹಾಫ್ ಅನ್ ಅವರಲ್ಲಿ ಏನೈತೋ ಅದು ರೆಡಿ ಅವ್ರ ಕಣ್ಣು ಮುಂದೆನೇ ಮಾಡ್ಕೊಡ್ತಾರೆ. ಅಂದ್ರೆ ನೀವು ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಸರ್, ಅಂದ್ರೆ ನೀವು ಸಾಕಷ್ಟು ಜನಕ್ಕೆ ಹೇಳಿದೀರಿ ಅಂತ ಗೊತ್ತಾಯ್ತು. ಸುಮಾರು ಜನಕ್ಕೆ ನೀವು ಕೂಡ ಇಲ್ಲಿ ರೆಫರ್ ಮಾಡ್ತೀರಾ. ಸೊ ಯಾಕೆ ರೆಫರ್ ಮಾಡ್ತೀರಾ ಅಂತ? ಯಾಕೆ ಅಂದರೆ ಇಲ್ಲಿ ಸರ್ವಿಸ್ ಎಲ್ಲ ಚೆನ್ನಾಗೈತಲ್ಲ ಅನ್ನೋ ಕಾರಣಕ್ಕೆ ಮೇಯ್ನು. ನಮಗೂ ಏನು ತೊಗೊಂಡೋಗಿ ಕೊಡ್ತೀವಿ, ನಮ್ದೇ ಗಾಡಿ, ನಮ್ಮದೇ ಆಟೋನು ಐತೆ. ನಾವು ಇಲ್ಲಿಂದ ತೊಗೊಂಡೋಗ್ತೀವಿ, ಬೇಕಾದ್ರೆ ಇದ್ದಾಗ ತೊಗೊಂಡೋಗಿ ಕೊಡ್ತೀವಿ. ಮೇಯ್ನಾಗಿ ಚೆನ್ನಾಗಿರುತ್ತಲ್ಲ ಅಂತ ಅಷ್ಟೇ ನಾವು ಕೊಡಿಸೋದು. ಯಾರು ತೊಗೊಂಡ್ರು ಚೆನ್ನಾಗೈತೆ ಅನ್ಬೇಕು, ಒಳ್ಳೆ ದಿವಸ ಕೆಟ್ಟಷ್ಟು ಬರಬಾರ್ದಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿಂದ ಕೊಡಿಸ್ತೀವಿ ಸರ್. ಇವತ್ತು ಏನು ಮಿಷಿನ್ ತಗೊಂಡು ಹೋಗ್ತೀವಿ ಸರ್? ಇದು ಕೂಡ ವಾಷಿಂಗ್ ಮಿಷಿನ್ ಅಲ್ವಾ? ಹೌದು ಸರ್. ಸೊ ಇದ್ರ ವಿಶೇಷತೆ ಏನಿರುತ್ತೆ ಅಂತ ತಗೊಂಡಿದ್ದೀರಿ? ಹೌದು ಸರ್. ವಿಶೇಷತೆ ಏನಂದ್ರೆ ಏನು ಬೇಕಾದ್ರೂ ಒಕ್ಕೊಂಬೋದು ಇದರಲ್ಲಿ. ಮೇಯ್ನಾಗಿ ನಾವು ನೋಡಿ, ಇದು ಬಟ್ಟೆಗಳು ಡೈವರ್ಗಳೆಲ್ಲ ನಿಮಗೆ ಗೊತ್ತಿರುತ್ತೆ ಎಷ್ಟು ಗಲೀಜು ಇರ್ತೈತಿ ಅಂತ. ಅದನ್ನು ಹೋಗಿಕ್ಕೆ ಹಾಕ್ತೀವಿ. ನಮ್ಮ ಮಕ್ಕಳದು ಯೂನಿಫಾರ್ಮ್ಗಳು ಇರ್ತವೆ, ಮಕ್ಕಳು ಆಟ ಆಡೋ ಗ್ರೌಂಡಲ್ಲಿ ಎಷ್ಟು ಗಲೀಜು ಆಗ್ತವೆ, ಅದನ್ನು ಹಾಕ್ತೀನಿ. ಶೂನು ಹಾಕ್ತೀನಿ,
ನಮ್ಮ ಗಾಡಿ ಓಡಿಸೋ ಬಟ್ಟೆನೂ ಹಾಕ್ತೀನಿ, ಪ್ರತಿಯೊಂದೂ ಇದರಲ್ಲಿ ಹಾಕ್ತೀವಿ, ನೀಟಾಗಿ ವಾಶ್ ಆಗುತ್ತೆ. ಓಕೆ, ಕೊನೆಯದಾಗಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಈ ಒಂದು AS ಪ್ರೈಮ್ ಒಂದು ಶೋರೂಮ್ ಬಗ್ಗೆ, ಇವರ ಒಂದು ಏನ್ ಹೇಳ್ತಾರೆ ಒಂದು ಎಲ್ಲ ಒಂದು ಸರ್ವಿಸ್ ಬಗ್ಗೆ ಹೇಳೋದಾದ್ರೆ? ಸರ್ ಇವ್ರು AS ಪ್ರೈಮ್ ಅಂದ್ರೆ ಸೂಪರ್ ಸರ್. ಎಲ್ಲ ನೀಟಾಗಿ ಪ್ರತಿಯೊಂದೂ ವ್ಯವಸ್ಥೆ ಐತಿ, ಇಲ್ಲಿ ಕ್ಲೀನಾಗಿ ಮಾಡಿಕೊಡ್ತಾರೆ. ಮೈನಾಗಿ ನಮಗೆ ಸರ್ವಿಸ್ ಚೆನ್ನಾಗೈತೆ, ಅದರಿಂದ ನಾವು ಇದನ್ನೇ ನಾವು ಇಷ್ಟಪಡ್ತೀವಿ ಸರ್ AS ಪ್ರೈಮ್ ಅಂತ. ಓಕೆ, ಇವಾಗ ಚಾರ್ಜಸ್ ಅಂತ ಬಂದ್ರೆ, ಬೆಲೆ ಅಂತ ಬಂದ್ರೆ ಹೆಂಗೆ ಸರ್? ರೀಸನಬಲ್ ಆಗಿರುತ್ತಾ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ? ಸರ್ ಇಲ್ಲಿ ನನ್ನ ಪ್ರಕಾರ ಬೇರೆ ಕಡೆ ನಾವು ವಿಚಾರಿಸಿದ್ದೀವಿ, ಇಲ್ಲಿಕ್ಕಿಂತ ಒಂದು 500-600 ಜಾಸ್ತಿನೇ ಇಕ್ಕಿರ್ತಾರೆ. ಬಟ್ ಅಲ್ಲಿ ಹೆಂಗಿರುತ್ತೆ ಪ್ರಾಡಕ್ಟ್ ನಮಗೆ ಗೊತ್ತಾಗಲ್ಲ. ಆದರೆ ಇಲ್ಲಿ ಚೆನ್ನಾಗಿರುತ್ತೆ, ಕಮ್ಮಿನೂ ಇರುತ್ತೆ ಸರ್ ರೇಟು. ಸೊ ಮತ್ತೆ ಇನ್ನೊಂದು ಏನಂದ್ರೆ, ನಾನು ಏನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಹೊಸ ಕಸ್ಟಮರ್ ಆಗಿರ್ಬೋದು, ಹೊಸ ವ್ಯೂವರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಗೆ ಏನಾದ್ರು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ, ಏನಪ್ಪಾ ಇವರೆಲ್ಲ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ, ಕೊಳೆ ಇದ್ರಲ್ಲಿ ಹೋಗುತ್ತಾ, ವರ್ಕ್ ಆಗುತ್ತಾ, ನಿಮ್ಗೆ ಏನೇ ಒಂಚೂರು ಸಂಶಯ ಇದ್ರು ಕೂಡ ನಮ್ಮ ಯಾವುದೇ ಸ್ಟೋರ್ ಆಗಿರ್ಬೋದು, ಬ್ಯಾಂಗ್ಳೂರಲ್ಲಿ 2 ಸ್ಟೋರ್ ಇದೆ, ದೊಡ್ಡಬಳ್ಳಾಪುರದಲ್ಲಿದೆ, ಹುಬ್ಳಿಲಿದೆ, ಶಿವಮೊಗ್ಗದಲ್ಲಿದೆ, ರಾಮನಗರದಲ್ಲಿದೆ. ಸೊ ಇದೇ ರೀತಿ ನೆಕ್ಸ್ಟ್ ಮೈಸೂರಲ್ಲೂ ಕೂಡ ಆಗ್ತಾ ಇದೆ. ಯಾವುದೇ ಒಂದು ಸ್ಟೋರ್ ಅಲ್ಲಿ ಲೈವ್ ಆಗಿ ನಿಮ್ಗೆ ಬಟ್ಟೆನ ವಾಶ್ ಮಾಡಿ ತೋರಿಸ್ತೀವಿ. ಅದು ನಮ್ಮ ಬಟ್ಟೆ ಅಲ್ಲ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೂಡ ಬಟ್ಟೆ ತಗೊಂಡ್ಬಂದು ಸ್ಟೋರಲ್ಲೇ ನೀವು ಬಟ್ಟೆ ವಾಶ್ ಮಾಡಿ ನೀವು ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ನಮ್ಮ ಈ AS ಪ್ರೈಮ್ ವಾಷಿಂಗ್ ಮಿಷಿನ್ ನೀವು ಪರ್ಚೇಸ್ ಮಾಡ್ಬೋದು. ಅಷ್ಟೊಂದು ನಾನು ನಿಮ್ಗೆ ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ 15 ಮಿನಿಟ್ಸ್ ಆಗಿದೆ. ಸೊ 15 ಮಿನಿಟ್ಸ್ ಆದ ತಕ್ಷಣ ನಿಮ್ಗೆ ಟೈಮರ್ ಬಜಾರ್ ಸೌಂಡ್ ಕೂಡ ಇದರಲ್ಲಿ ಬರ್ತಾ ಇದೆ. ನೋಡಿ 15 ನಿಮಿಷ ಆದ ತಕ್ಷಣ ನಿಮ್ಗೆ ಕಂಪ್ಲೀಟ್ಲಿ ಇದರಲ್ಲಿ ಬಟ್ಟೆ ಎಲ್ಲ ಕ್ಲೀನ್ ಆಗಿ ವಾಶ್ ಆಗಿದೆ. ವಾಷರ್ ಆಗಿರ್ಬೋದು, ನಿಮ್ಗೆ ಡ್ರೈಯರ್ ವಾಷಿಂಗ್ ಮಿಷಿನ್ ಅಲ್ಲಿ ಆಗಿರ್ಬೋದು, 11 kg 10 kg 8 kg ಎಲ್ಲದರಲ್ಲೂ ನಿಮ್ಗೆ ಟೈಮರ್ 15 ಮಿನಿಟ್ಸ್ ಅಲ್ಲಿ ಸ್ಟಾಪ್ ಆಗಿದೆ. ಇಲ್ಲಿ ತೋರಿಸಿ ವೀಕ್ಷಕರಿಗೆ ಯಾವ ರೀತಿ ಕೊಳೆ ಎಲ್ಲ ಹೋಗಿದೆ. ನೋಡಿ ಇಲ್ಲಿ ನೋಡಿ ಬ್ಲಾಂಕೆಟ್, ದೊಡ್ಡ ಬ್ಲಾಂಕೆಟ್ ಹಾಕಿದ್ದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಕೊಳೆ ಯಾವ ರೀತಿ ಹೋಗಿದೆ. ಇದರಲ್ಲೂ ಅಷ್ಟೇ ಸುಮಾರು ಒಂದು 8-10 ಬಟ್ಟೆ ಹಾಕಿದ್ದೀನಿ. ಎಲ್ಲ ಪುಲ್ಲೋವರ್ಸು ಅದು ಇದು, ನಿಮಗೆ ಜಾಕೆಟ್ಸ್ ನೀವು ಹಾಕ್ಕೊಳ್ತಿರಲ್ಲ ಚಳಿಗೆ, ಆ ಜಾಕೆಟ್ಸ್ ಆಗಿರ್ಬೋದು. ಮತ್ತು ಇದರಲ್ಲೂ ಕೂಡ ನಿಮಗೆ ನೈಟ್ ಪ್ಯಾಂಟ್ಸು ಶರ್ಟ್ಸು ಎಲ್ಲ ಹಾಕಿದ್ದೆ. ನೋಡಿ ಯಾವ ರೀತಿ ಎಲ್ಲ ಕೊಳೆ ಹೋಗಿದೆ. ಒಂದೊಂದಾಗಿ ನಿಮಗೆ ತೆಗೆದು ತೋರಿಸ್ತೀನಿ. ಮೇನ್ ಥಿಂಗ್ಸ್ ನಿಮಗೆ ಶೂಸು ನೋಡಿ, ಹಾಕಬೇಕಾದ್ರೆ ಎಷ್ಟು ಕೊಳೆ ಇತ್ತು, ಎಲ್ಲ ಕೆಂಪಾಗಿತ್ತು. ಇದು ಅಷ್ಟೇ ಶೂಸು. ತೋರಿಸಿ ವೀಕ್ಷಕರಿಗೆ ಯಾವ ರೀತಿ ಕೊಳೆ ಎಲ್ಲ ಹೋಗಿದೆ. ಅಷ್ಟೇ ಅಂತಲ್ಲ, ಡರ್ಟಿ ಕ್ಲಾತ್ಸ್ ಹಾಕಿದ್ದೆ. ನೋಡಿ ಹಾಕ್ಬೇಕಾದ್ರೆ ಫುಲ್ ಕಪ್ಪಗಿತ್ತು, ಯಾವ ರೀತಿ ಕ್ಲೀನ್ ಆಗಿದೆ. ಇನ್ನೊಂದು ಬಟ್ಟೆ ಹಾಕಿದ್ದೆ, ಅದು ಕೂಡ ನಿಮಗೆ ತೋರಿಸ್ತೀನಿ. ಪ್ಯಾಂಟು ಅದು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕೊಳೆ ಹೋಗಿದೆ. ಸೊ ನಮ್ಮ ಮಿಷಿನ್ ಫಸ್ಟ್ ನಿಮಗೆ ಸಿಂಪಲ್ ಆಗಿ ಹೇಳಕ್ಕೆ ಇಷ್ಟ ಏನಂದ್ರೆ, ಈಸಿ ಟು ಯೂಸ್, ಅಂದ್ರೆ ನೀವು ಸುಲಭವಾಗಿ ಬಳಸ್ಕೋಬಹುದು. ಇದೆಲ್ಲ ಆಯ್ತು. ನಿಮಗೆ ಇದಾದ್ಮೇಲೆ ಕೊಳೆ ನೀರು ಬಿಡಕ್ಕೂ ಅಷ್ಟೇ. ಕೊಳೆ ನೀರು ಬಿಡ್ಬೇಕಾದ್ರೆ ತುಂಬಾ ಸಿಂಪಲ್, ಬರೀ ಪೈಪ್ ತಗೊಂಡು ಕೆಳಗಡೆ ಬಿಟ್ಬಿಟ್ರೆ ಸಾಕು. ನಮ್ಮ 8 kg 9 kg 10 kg 11 kg ಅಲ್ಲಿ ಜಸ್ಟ್ ಪೈಪ್ ಕೆಳಗಡೆ ಬಿಡೋದಿರುತ್ತೆ. ಸೊ ನಿಮ್ಗೆ ಅಲ್ಟ್ರಾ ವಾಶ್ ವಿಚಾರಕ್ಕೆ ಬಂತ ಹೇಳಿದ್ರೆ, ಅಲ್ಟ್ರಾ ವಾಶ್ ಅಲ್ಲಿ ನೀವು ಪೈಪ್ ಕೆಳಗಡೆ ಬಿಟ್ಬಿಟ್ಟು ಇಲ್ಲಿ ಒಂದು ಸ್ವಿಚ್ ಇರುತ್ತೆ, ಅಲ್ಟ್ರಾ ವಾಶ್ ಅಲ್ಲಿ ಆಗಿರ್ಬೋದು. ಅದಾದ್ಮೇಲೆ ನಮ್ಮ ಈ ವಾಷರ್ ವಿತ್ ಡ್ರೈಯರ್ ಮಿಷಿನ್ ಅಲ್ಲಿ ಆಗಿರ್ಬೋದು, 2 ಸ್ವಿಚ್, ಸೆಲೆಕ್ಟರ್ ಸ್ವಿಚ್ ಅಂತ ಇರುತ್ತೆ. ಈ ವಾಷರ್ ಸೆಲೆಕ್ಟರ್ ಸ್ವಿಚ್ ಅಲ್ಲಿ ನಿಮ್ಗೆ ಡ್ರೈನ್ ಅಂತ ಒಂದು ಆಪ್ಷನ್ ಇದೆ. ಡ್ರೈನ್ ಅಂತ ಹೇಳಿದ್ರೆ ನಿಮ್ಗೆ ನೀರ್ ಖಾಲಿ ಮಾಡೋಕೆ ಆ ಸ್ವಿಚ್, ಈ ಬಟನ್ ಇದೆಯಲ್ವಾ, ಈ ಬಟನ್ನ ಡ್ರೈನಿಗೆ ಹಾಕ್ಬೇಕು. ಡ್ರೈನಿಗೆ ಹಾಕ್ಬಿಟ್ಟು ನೀವು ಪೈಪ್ನ ಕೆಳಗಡೆ ಬಿಟ್ಬಿಟ್ರೆ ಕೊಳೆ ನೀರೆಲ್ಲ ಹೋಗ್ಬಿಡುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಪೈಪ್ನ ಕೆಳಗಡೆ ಬಿಟ್ಬಿಟ್ಟು ತೋರಿಸ್ತೀನಿ. ಕೊಳೆ ನೀರು ತೋರಿಸಿ ವೀಕ್ಷಕರಿಗೆ ಯಾವ ರೀತಿ ಹೋಗ್ತಾ ಇದೆ ನೋಡಿ. ನೋಡಿ ಯಾವ ರೀತಿ ಕೊಳೆ ನೀರು ಹೋಗ್ತಾ ಇದೆ ತೋರಿಸಿ. ಸೊ ನಮ್ಮ 11 kg ಮಿಷಿನಲ್ಲೂ ಕೂಡ ಕೊಳೆ ನೋಡಿ. ತೋರಿಸಿ ನೋಡಿ, ಶೂಸ್ ಹಾಕಿರೋ ಮಿಷಿನಲ್ಲಿ ನೋಡಿ, 8 kg ಮಿಷಿನಲ್ಲಿ ಅಂತೂ ತುಂಬಾ ಕೊಳೆ ಇದೆ. ಶೂಸು, ಡೋರ್ ಮ್ಯಾಟ್ಸು, ಕಿಚನ್ ಅಲ್ಲಿ ಯೂಸ್ ಮಾಡೋ ಬಟ್ಟೆ, ಡರ್ಟಿ ಕ್ಲಾತ್ಸು, ಇನ್ನರ್ ವೇರ್ಸ್, ಏನ್ ಬೇಕಾದ್ರೂ ಇದ್ರಲ್ಲಿ ಹಾಕಿ ನೀವು ವಾಶ್ ಮಾಡ್ಕೋಬಹುದು. ಸರ್ ಇವಾಗ ಬಟ್ಟೆ ಎಲ್ಲ ವಾಶ್ ಆಯ್ತು. ಸೊ ನೀರ್ ಕೂಡ ಕೆಳಗಡೆ ಬಿಟ್ಟಿದ್ದೀರಿ, ವಾಶ್ ಆಗಿದೆ. ಸೊ ಬಟ್ಟೆನ್ ತೋರಿಸಿ ಸರ್ ಯಾವ ರೀತಿ ವಾಶ್ ಆಗಿದೆ ಅಂತ ಹೇಳಿ. ಹೌದು ಸರ್, ನೋಡಿ ಫಸ್ಟ್ ನಿಮಗೆ ತೋರಿಸ್ದೆ ಶೂಸ್ ಹಾಕ್ಬೇಕಾದ್ರೆ ಎಷ್ಟು ಕೊಳೆ ಇತ್ತು. ಫಸ್ಟ್ ಶೂಸ್ ತೋರಿಸ್ಬಿಡಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಡೋರ್ ಮ್ಯಾಟು, ಇನ್ನೊಂದು ಶೂಸ್ ಹಾಕಿದ್ದೆ, ಫುಲ್ ಕೆಂಪಾಗಿತ್ತು. ಇದು ಕೂಡ ನೋಡ್ಕೊಳ್ಳಿ ಯಾವ ರೀತಿ ಕ್ಲೀನ್ ಆಗಿದೆ. ಇದೇ ರೀತಿ ನಿಮ್ಮ ಮನೆಯಲ್ಲಿ ಶೂಸು, ಸ್ಕೂಲ್ ಶೂಸ್ ಇರುತ್ತೆ, ರೆಗ್ಯುಲರ್ ಕ್ಯಾನ್ವಾಸ್ ಶೂಸ್ ಇರುತ್ತೆ, ಯಾವ್ದು ಬೇಕಾದ್ರೂ ಹಾಕಿ ವಾಶ್ ಮಾಡ್ಬೋದು. ನೋಡಿ ಜೀನ್ಸ್ ಪ್ಯಾಂಟು, ಮತ್ತೆ ವೈಟ್ ಬನಿಯನ್ ಹಾಕಿದ್ದೆ, ಅದು ಕೂಡ ತೋರಿಸಿ. ಮತ್ತೆ ನಿಮಗೆ ನೋಡಿ ಪುಲ್ಲೋವರ್ಸ್ ಹಾಕಿದ್ದೆ, ಮತ್ತೆ ಜಾಕೆಟ್ಸ್ ಹಾಕಿದ್ದೆ ಚಳಿಗೆ, ಅದು ಕೂಡ ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ, ಒಂಚೂರು ಕೊಳೆ ಇಲ್ಲ.
ಹಾಕ್ಬೇಕಾದ್ರೆ ಎಲ್ಲ ಕೆಂಪಿಗಿತ್ತು. ಜೀನ್ಸ್ ಪ್ಯಾಂಟು ಕೂಡ ತೋರಿಸಿ ವೀಕ್ಷಕರಿಗೆ ನೋಡಿ. ಜೀನ್ಸ್ ಪ್ಯಾಂಟು ಕೂಡ ಈ ಕಾಲ ಹತ್ರ ನೀವು ನಾರ್ಮಲ್ ವಾಷಿಂಗ್ ಮಿಷಿನ್ ಅಂದರೆ ಕಾಲ ಹತ್ರ ಎಲ್ಲ ಹಂಗೆ ಇರುತ್ತೆ, ನೀವು ಕೈಯಲ್ಲಿ ಉಜ್ಜಬೇಕು. ಇದರಲ್ಲಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಕಾಲರ್ಸ್ ಹತ್ರ ಕಾಲರ್ಸು ಟಿ ಶರ್ಟ್ ಕಾಲರ್ಸು ಇಲ್ಲಿ ತೋರಿಸಿ ನೋಡಿ, ಒಂಚೂರು ಕೊಳೆ ಇಲ್ಲ, ಎಲ್ಲ ನಿಮಗೆ ಡೀಪಾಗಿ ವಾಶ್ ಆಗಿದೆ. ಅಷ್ಟೇ ಅಂತಲ್ಲ, ನೀವು ಟವೆಲ್ ಕೂಡ ನೋಡ್ಬೋದು, ಟವೆಲ್ ಕೂಡ ಹಾಕಿದ್ದೆ ನೋಡಿ. ಟವೆಲ್ ಕೂಡ ಕಂಪ್ಲೀಟ್ಲಿ ವಾಶ್ ಆಗಿದೆ. ಸೊ ಫಸ್ಟ್ ನಾವು ಹಾಕಿದ್ದು ನಮ್ಮ ಒಣಗಿಸೋ ಮಿಷಿನಲ್ಲಿ ಒಂದು ದೊಡ್ಡ ಬ್ಲ್ಯಾಂಕೆಟ್ ಹಾಕಿದೆ. ಇದು ನಾನು ಒಬ್ಬನ ಕೈಯಲ್ಲಿ ಎತ್ತಕ್ಕಾಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಶ್ಯಾಮ್ ಸರ್, ನೀವು ಒಂಚೂರು ಹೆಲ್ಪ್ ಮಾಡ್ಬೇಕಾಗುತ್ತೆ ನನಗೆ. ಇಲ್ಲಿ ತೋರಿಸಿ ವೀಕ್ಷಕರಿಗೆ, ಹಿಡಿಯೋಕ್ಕೂ ಇಬ್ರು ಬೇಕು, ಅಷ್ಟು ದೊಡ್ಡದಿದೆ ಇದು. ಹೌದು ನೋಡಿ ಯಾವ ರೀತಿ ಡೀಪ್ ಆಗಿ ವಾಶ್ ಆಗಿದೆ. ತೋರಿಸಿ ವೀಕ್ಷಕರಿಗೆ ನೋಡಿ, ಕಂಪ್ಲೀಟ್ ವೈಟ್ ಕಾಣ್ತಾ ಇದೆ ನಿಮ್ಗೆ. ಸೊ ಇದೆಲ್ಲ 100% ಆಗಿ ವಾಶ್ ಆಗಿದೆ. ಸೊ ಇವತ್ತಿನ ವಿಶೇಷ ನಿಮ್ಗೆ ಏನಂದ್ರೆ ಡ್ರೈಯರ್ ಮಿಷಿನಲ್ಲಿ ಇದೆಲ್ಲ ವಾಷಿಂಗ್ ನೀವು ಮೊದಲೇ ನೋಡಿರ್ತೀರಾ ನಮ್ಮ ಓಲ್ಡ್ ವಿಡಿಯೋಸ್ ಅಲ್ಲಿ, ಇವತ್ತು ಕೂಡ ನೋಡಿದ್ದೀರಾ. ಸೊ ಡ್ರೈ ಯಾವ ರೀತಿ ಆಗುತ್ತೆ, ಒಣಗೋದು ಯಾವ ರೀತಿ ಒಣಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಪಕ್ಕದಲ್ಲಿ ನಿಮ್ಗೆ ಡೋರ್ ಇರುತ್ತೆ. ಡೋರ್ ಒಳಗಡೆ ನಿಮ್ಗೆ ಈ ರೀತಿ ಒಂದು ಪ್ಲೇಟ್ ಕೊಟ್ಟಿರ್ತೀವಿ. ಈ ಪ್ಲೇಟ್ ಫಸ್ಟ್ ನೀವೇನ್ ಮಾಡಬೇಕು, ಈ ಒದ್ದೆ ಆಗಿರೋ ಬಟ್ಟೆನ ಫಸ್ಟ್ ಬ್ಲಾಂಕೆಟ್ ಹಾಕ್ಬಿಡೋಣ, ಆಮೇಲೆ ಒಂದೊಂದಾಗಿ ನಿಮ್ಗೆ ಬಟ್ಟೆನ ಕೂಡ ನಿಮ್ಗೆ ಹಾಕಿ ತೋರಿಸ್ತೀನಿ. ಸೊ ಎಷ್ಟರ ಮಟ್ಟಿಗೆ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಕಂಪ್ಲೀಟ್ ಅಷ್ಟು ದೊಡ್ಡ ಬ್ಲ್ಯಾಂಕೆಟು ನಮ್ಮ ಡ್ರೈಯರ್ ಅಲ್ಲಿ ಬಂದ್ಬಿಡ್ತು. ಇದನ್ನ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಇದು ಕಂಪ್ಲೀಟ್ ಆಗೋಯ್ತು. ಕ್ಲೋಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ನಿಮಗೆ ಸ್ಪಿನ್ ಅಂದ್ರೆ ನಿಮಗೆ ಡ್ರೈಯಲ್ಲಿ 5 ಮಿನಿಟ್ಸ್ ಸಾಕು. ಸೊ ಓನ್ಲಿ 5 ಮಿನಿಟ್ಸ್ ಇಡ್ತೀನಿ. 5 ಮಿನಿಟ್ಸ್ ಇಟ್ಟ ತಕ್ಷಣ ನಿಮಗೆ ಯಾವ ರೀತಿ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಲೈವ್ ಆಗಿ ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಏನಪ್ಪ ಈ ಆಪ್ಷನ್ ಅಂತ ಹೇಳಿದ್ರೆ, ನೀವು ಡ್ರೈನಿಗೆ ಬಿಟ್ಟಿರ್ತೀರಲ್ಲ ಪೈಪು, ಈ ಪೈಪಲ್ಲಿ ಕೂಡ ನಿಮಗೆ ಡ್ರೈನ್ ಆಗ್ತಾ ಇರೋಂಥ ನೀರು ಇಲ್ಲಿ ತೋರಿಸಿ ನೋಡಿ. ಆ ಬ್ಲ್ಯಾಂಕೆಟ್ ಅಲ್ಲಿ ಎಷ್ಟು ನೀರಿದೆ ಎಲ್ಲ ಕಂಪ್ಲೀಟ್ ಅದರಲ್ಲಿ ಬರ್ತಾ ಇದೆ. ನೋಡ್ತಾ ಇದ್ರಲ್ಲ, ಈ ಪೈಪ್ ನ ಕೆಳಗಡೆ ಬಿಟ್ಬಿಟ್ರೆ ಒದ್ದೆ ಆಗಿರೋಂಥ ಬಟ್ಟೆ ಯಾವುದೇ ಆಗಿರ್ಬೋದು, ನಾನೀಗ ಬ್ಲ್ಯಾಂಕೆಟ್ ಹಾಕಿದ್ದೀನಿ. ಬ್ಲ್ಯಾಂಕೆಟ್ ಅಲ್ಲಿ ಅಂದ್ರೆ ಫುಲ್ಲು ಸಿಕ್ಕಾಪಟ್ಟೆ ನಿಮ್ಗೆ ನೆಂದಿರುತ್ತೆ, ನೀರು ತುಂಬಾ ಪ್ರಮಾಣದಲ್ಲಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ವಾಶ್ ಮಾಡಿದಾಗ ಯಾವ ರೀತಿ ನೀರು ಹೋಯ್ತು ಅದೇ ರೀತಿ ಡ್ರೈನ್ ಮಾಡಿದಾಗ್ಲೂ ಕೂಡ ನೀರು ಹೋಗ್ತಾ ಇದೆ. ಸರ್, ಇವಾಗ ಡ್ರೈಯಿಂಗ್ ಮಿಷಿನ್ ಅಲ್ಲಿ ನೋಡಿದ್ವಿ ಚಿಕ್ಕದಾಗಿ ಕಾಣಿಸ್ತಿದೆ. ಸೊ ಎಷ್ಟು ಕೆಪಾಸಿಟಿ ಇದೆ ಅಂತ, ಅದಕ್ಕೆ ಅಂದ್ರೆ ಲಿಮಿಟ್ಸ್ ಏನೇನು ಇದೆಯಾ ಸರ್? ಈಗ ನೋಡಿ, ಅಷ್ಟು ದೊಡ್ಡದು ನಾನು ಬ್ಲಾಂಕೆಟ್ ಹಾಕಿದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಈಗ ನಾವು ಇಬ್ರು ಎತ್ತಿದ್ದು 20 ರಿಂದ 25 kg ಇತ್ತು. ಅಪ್ ಟು 25 kg ಅದು ನೀರು ಒದ್ದೆ ಆಗ್ಬಿಟ್ಟು ಹಂಗ್ ಬ್ಲಾಂಕೆಟ್ ಇತ್ತು. ಸೊ ಇದೇ ರೀತಿ ನಿಮ್ಗೆ ಬಟ್ಟೆ, ಈಗ ಈ ಬ್ಲಾಂಕೆಟ್ ಏನು ವಾಶ್ ಆದ್ಮೇಲೆ ಇದರಲ್ಲಿ ನಾನು ನಿಮ್ಗೆ ಎಣಿಸ್ಬಿಟ್ಟು ಹಾಕ್ತೀನಿ. ನಮ್ಮಲ್ಲಿ ಏನೇನು ವಾಶ್ ಮಾಡಿದೀವಿ ಅದೆಲ್ಲ ಎಣಿಸ್ಬಿಟ್ಟು ನಿಮ್ಗೆ ಬಟ್ಟೆ ಹಾಕ್ತೀನಿ. ಸೊ ಲೈವ್ ಆಗಿ ನಾನು ಎಣ್ಸ್ ಹಾಕ್ದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ಎಷ್ಟು ಬಟ್ಟೆ ಇಡ್ಸುತ್ತಂತ. ಅದಕ್ಕೆ ಒಂದು ವೀಕ್ಷಕರಿಗೆ, ನಮ್ಮ ವ್ಯೂವರ್ಸ್ಗೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ನೋಡಿ, ಕಂಪ್ಲೀಟ್ಲಿ ನೀರು ಎಲ್ಲ ಎಂಟಿ ಆಗ್ತಾ ಇದೆ. ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಒಂದು ಇನ್ಲೆಟ್ ಕೊಟ್ಟಿದೀವಿ ನಾವು. ಈ ಇನ್ಲೆಟ್ ಏನಕ್ಕೆ ಅಂತ ಹೇಳಿದ್ರೆ, ಈಗ ನೀವು ಜಾಲ್ಸ್ಕೋಬೇಕು, ಬಟ್ಟೆನ ಜಾಲ್ಸ್ಕೋಬೇಕು. ಇದರಲ್ಲಿ ಆಲ್ರೆಡಿ 100% ವಾಶ್ ಆಗಿರುತ್ತೆ. ನಿಮ್ಗೆ ಜಾಲ್ಸ್ಕೋಬೇಕಂದ್ರೆ ಡ್ರೈಯರ್ಗೆ ಒಂದು ಇನ್ಲೆಟ್ ಅಂತ ಒಂದು ಪೈಪ್ ಕೊಟ್ಟಿರ್ತೀವಿ. ಅದರಲ್ಲಿ ನೀವು ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನೀವು ಸ್ವಲ್ಪ ಅದರಲ್ಲಿ ಒಣಗಿಸ್ತಾ ಸ್ವಲ್ಪ ಜಾಲಿಸ್ಲಿ ಅಂದ್ರೆ, ಬೇಕಾದ್ರೆ ನೀವು ಟ್ಯಾಪ್ ಚಾಲು ಮಾಡ್ಕೊಂಡ್ರೆ ನಿಮ್ಗೇನಾಗುತ್ತೆ, ಇದರಲ್ಲೇ ನೀರು ಒಳಗಡೆ ಬರುತ್ತೆ. ನೀರು ಒಳಗಡೆ ಬಂದ್ಬಿಟ್ಟು ನೋಡಿ, ಮತ್ತೆ ಇದರಲ್ಲಿ ನಿಮ್ಗೆ ನೀರು ಕಾಣುತ್ತೆ ನೋಡಿ. ಅದರಲ್ಲಿ ಏನಾದರೂ ಸೋಪಿನ ಅಂಶ ಉಳ್ಕೊಂಡಿದ್ರು ಕೂಡ ನೋಡಿ, ಕಂಪ್ಲೀಟ್ಲಿ ನೀರು ಖಾಲಿ ಆಗಿತ್ತು, ಡ್ರೈನ್ ಆಗಿತ್ತು. ನಾನೀಗ ನೀರು ಕನೆಕ್ಟ್ ಮಾಡಿಬಿಟ್ಟು ನೀರು ಬಿಟ್ಟೆ. ಇದರಲ್ಲಿ ಇರ್ತಕ್ಕಂಥ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಸೋಪಿನ ಅಂಶ ಅದು ಕೂಡ ಕ್ಲಿಯರ್ ಆಗ್ಬಿಡುತ್ತೆ ಇದರಲ್ಲಿ. ಅದೊಂದು ನಿಮಗೆ ಬೆಸ್ಟ್ ಆಪ್ಷನ್. ಇದು ನಿಮಗೆ ಎಲ್ಲರೂ ಹೇಳ್ಕೊಳ್ಳಲ್ಲ, ಆದರೆ ನಮ್ಮ AS Prime ಅಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ನೋಡಿ ಸರ್, ಕಂಪ್ಲೀಟ್ಲಿ 5 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ನಿಮಗೆ ಯಾವುದೇ ರೀತಿ ಒಂದು ಡ್ರಾಪ್ ಕೂಡ ಇದರಲ್ಲಿ ನೀರಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ರಿಟೈನ್ ಆಗಿದೆ. ಸೊ ಇದು ಪೈಪಲ್ಲಿ ನೋಡ್ತಾ ಇದ್ರೆ ನೀರಿಲ್ಲ. ಈಗ ಬನ್ನಿ, ನಾವು ಬ್ಲ್ಯಾಂಕೆಟ್ ಹಾಕಿದ್ವಲ್ಲ, ಬ್ಲ್ಯಾಂಕೆಟ್ ಅಲ್ಲಿ ನೀರು ಇದೆಯಾ ಇಲ್ವಾ ಅದು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಈ ಪ್ಲೇಟ್ ಹಾಕಿದ್ದೆ, ಪ್ಲೇಟ್ ತಕ್ಕೊಳ್ಳೋಣ. ನೋಡಿ ಸರ್, 99% ಇದರಲ್ಲಿ ನಿಮಗೆ ಡ್ರೈ ಆಗಿದೆ. ಸೊ ಹಿಂಗೆ ತೋರಿಸಿದ್ರೆ ಗೊತ್ತಾಗಲ್ಲ ನಮ್ಮ ವೀಕ್ಷಕರಿಗೆ. ಇಲ್ಲಿ ನೋಡಿ, ಇಲ್ಲಿ ಟಿಶ್ಯೂ ಇಟ್ಟಿದ್ದೀನಿ, ಟಿಶ್ಯೂ ನೋಡ್ಕೊಳ್ಳಿ. ಟಿಶ್ಯೂ ಅಂದರೆ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ನೀರು ತೆಗೆದ್ರೂ ಒದ್ದೆ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ನಿಮಗೆ ಟಿಶ್ಯೂ ಕೂಡ ಒದ್ದೆ ಆಗಲ್ಲ.
ಆ ರೀತಿ ನಿಮಗೆ ಡ್ರೈನ್ ಆಗುತ್ತೆ. ಸೊ ಇದು ಬ್ಲ್ಯಾಂಕೆಟ್ ಆಯಿತು. ಬ್ಲ್ಯಾಂಕೆಟ್ ಆದಮೇಲೆ ನೀವು ಕೇಳಿದ್ರಿ ಸೊ ಈ ಒಂದು ಡ್ರೈಯರ್ ಟಬ್ಬಲ್ಲಿ ಎಷ್ಟು ಬಟ್ಟೆ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಸೊ ಕ್ವಿಕ್ಕಾಗಿ ನಿಮಗೆ ಅದು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ನೋಡಿ ಕೌಂಟ್ ಮಾಡ್ಕೊಳ್ಳಿ. ಒಂದು ಬನಿಯಾನ್ ಹಾಕ್ತಾ ಇದ್ದೀನಿ, 2 ಪ್ಯಾಂಟು, ಶರ್ಟು 3, 4, 5, 6, 7, 8, 9 ನೋಡಿ 10 ಬಟ್ಟೆ ನಾನು ಹಾಕಿದ್ದೀನಿ. 11 ಬಟ್ಟೆ ನೀವು ಕೂಡ ಏನಾದರೂ ಸಣ್ಣ ಪುಟ್ಟ ಇದ್ರೆ ಹಾಕಿ ನಿಮ್ಮ ಕೆಪಾಸಿಟಿ ಎಷ್ಟು ಹಾಕ್ಬಿಟ್ಟು ಇದನ್ನ ಲಾಕ್ ಮಾಡಬೇಕು. ಲಾಕ್ ಮಾಡೋದು ತುಂಬ ಈಸಿ. ಇಷ್ಟೇ ನೋಡಿ, ಇಷ್ಟು ಬಟ್ಟೆ ಹಾಕಿದ್ದೀನಿ. ಈಗ ನಾನು ಮತ್ತೆ ಡ್ರೈಯರ್ ಟೈಮರ್ನ ನಿಮಗೆ 5 ಮಿನಿಟ್ಸ್ ಇಡ್ತಾ ಇದ್ದೀನಿ. 5 ಮಿನಿಟ್ ಇಟ್ಕೂಡ್ಲೆ ನಿಮಗೆ ಈಗ ಪೈಪ್ ನೀವು ಕೆಳಗಡೆ ಬಿಟ್ಟಿರ್ತೀರಲ್ಲ, ಡ್ರೈಯರ್ ಚಾಲು ಆಗುತ್ತೆ. ಚಾಲು ಆದ ತಕ್ಷಣ ನಿಮಗೆ ನೋಡಿ ಇದರಲ್ಲಿ ಇರ್ತಕ್ಕಂಥ ನೀರು, ಬಟ್ಟೆಯಲ್ಲಿ ಇರ್ತಕ್ಕಂಥ ನೀರು ಹೊರಗಡೆ ಬರುತ್ತೆ. ನೋಡಿ ಯಾವ ರೀತಿ ಬರ್ತಾ ಇದೆ. ನೋಡಿ 5 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ, ನೀರು ಕೂಡ ಡ್ರೈನ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಮೇನು ಟವೆಲ್ ಹಾಕಿದೆ ನೋಡಿ, ಫುಲ್ ಕಂಪ್ಲೀಟ್ಲಿ ನಿಮಗೆ ಡ್ರೈ ಆಗಿದೆ. ಟಿಶ್ಯೂ ಪೇಪರಲ್ಲಿ ತೋರಿಸ್ಕೊಡ್ತೀನಿ ನೋಡಿ, ಯಾವುದೇ ರೀತಿ ಒದ್ದೆ ಆಗಿಲ್ಲ. ಇದು ಒಂದು ಹಾಕಿದೆ, 1 ನೋಡಿ, 2, ಇದು ಕೂಡ ಅಷ್ಟೇ ರೆಡಿ ಟು ವೇರ್. ಪ್ರೆಸ್ ಮಾಡಿ ಬರೀ ವೇರ್ ಮಾಡೋದಷ್ಟೇ, ಅಷ್ಟೊಂದು ಕ್ಲೀನಾಗಿ ನಿಮಗೆ ನೋಡಿ. ಒಂದು ಪ್ಯಾಂಟು ಕೂಡ ಹಾಕಿದೆ, ಕಾಟನ್ ಪ್ಯಾಂಟು, ಇದು ಕೂಡ ಅಷ್ಟೇ ಪ್ರೆಸ್ ಮಾಡಿ ವೇರ್ ಮಾಡ್ಬೋದು. ಫಾರ್ಮಲ್ಸ್ ಅಂತೂ ನಿಮಗೆ ಪ್ರೆಸ್ ಮಾಡೋ ಅವಶ್ಯಕತೆನೂ ಇಲ್ಲ, ಹಾಗೆ ವೇರ್ ಮಾಡ್ಕೋಬೋದು. ಅಷ್ಟೊಂದು ಕ್ಲೀನಾಗಿ ನಿಮಗೆ ಡ್ರೈನ್ ಆಗಿದೆ ನೋಡಿ. ಜಾಕೆಟ್ ಹಾಕಿದೆ, ಒಂದು ಜಾಕೆಟು ಕ್ಲೀನಾಗಿ ಡ್ರೈ ಆಗಿದೆ. ಇದು ಅಷ್ಟೇ ಟೀ ಶರ್ಟು ನೋಡಿ, ಟವೆಲ್ಲು. ಸೊ ನಿಮಗೆ 100% ರಿಸಲ್ಟ್ ಇದೆ ಸರ್, ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಾ. ಸೊ ವೀಕ್ಷಕರು ನೋಡ್ತಾ ಇದ್ದಾರೆ. ನಿಮಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆ, ಇಲ್ಲಪ್ಪ ಇವ್ರು ತೋರಿಸೋದೊಂದು ಇರೋದೊಂದು, ಆ ರೀತಿ ಏನಾದರೂ ನಿಮಗೆ ಡೌಟ್ ಇದ್ರೆ, ಸಂಶಯ ಇದ್ರೆ, ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಇದ್ದೀನಿ. 100% ನಿಮಗೆ ಸ್ಟೋರಲ್ಲಿ ಡೆಮೋ ಕೊಡ್ತೀವಿ. ನಮ್ಮ ಸ್ಟೋರ್ ಎಲ್ಲೆಲ್ಲಿದೆ ಬನ್ನಿ, ವಿಸಿಟ್ ಮಾಡಿ, ಕೊಳೆ ಬಟ್ಟೆ ತೊಗೊಂಬನ್ನಿ, ಸರಿನಾ? ವಾಶ್ ಮಾಡಿ ಡ್ರೈನ್ ಆದಮೇಲೆ ನಿಮಗೆ ಸ್ಯಾಟಿಸ್ಫೈಡ್ ಇದ್ರೆ ಮಾತ್ರ ನೀವು ನಮ್ಮ ವಾಷಿಂಗ್ ಮಿಷಿನ್, AS ಪ್ರೈಮ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ನೀವು ಪರ್ಚೇಸ್ ಮಾಡ್ಕೋಬಹುದು. ಎಸ್ ಸರ್, ನೋಡಿದ್ರಲ್ಲ. ಎಸ್ ಸರ್, ಈ ವಾಷಿಂಗ್ ಮಿಷಿನ್ ಅಲ್ಲಿ ಸೊ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ. ಹೌದು ಸೊ ಎಷ್ಟು ಸಮಯದಲ್ಲಿ ಅದನ್ನ ಹೋಗ್ದು ಮತ್ತೆ ಡ್ರೈ ಮಾಡುತ್ತೆ ಅಂತ ಕೂಡ ತೋರಿಸ್ಕೊಟ್ರಿ. ಹೌದು ಸರ್. ಸೊ ತುಂಬಾ ಖುಷಿ ಆಯ್ತು ನನಗೂ ಕೂಡ, ನೋಡುವಂತ ವೀಕ್ಷಕರು ಕೂಡ ಖುಷಿ ಆಗ್ತಾರೆ. ಹೌದು ಸರ್. ಸೊ ಇದನ್ನೆಲ್ಲ ಪರ್ಚೇಸ್ ಮಾಡ್ಬೇಕಂದ್ರೆ ಸೊ ಕಸ್ಟಮರ್ ಯಾವ ರೀತಿ ನಿಮ್ಮನ್ನ ಇದಕ್ಕೆ ಸಂಪರ್ಕ ಮಾಡಬೇಕು, ಹೇಗೆ ನಿಮ್ದು ಮತ್ತೆ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಎಲ್ಲೆಲ್ಲಿ ಬ್ರಾಂಚಸ್ ಇದೆ? ಹೌದು ಸರ್, ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಒಂದು ಬ್ರಾಂಚ್ ಕಡಿಮೆ ಇತ್ತು, ಈಗ ಒಂದು ಬ್ರಾಂಚ್ ಜಾಸ್ತಿ ಆಗಿದೆ. ಸೊ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ನಿಮ್ಗೆ 2 ಬ್ರಾಂಚ್ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಹೆಡ್ ಆಫೀಸ್ ಮೇನ್ ಬ್ರಾಂಚ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದೆ. ಇದು ಮಹಾಲಕ್ಷ್ಮಿ ಲೇಔಟ್ ನಿಮ್ಮ ಬಸ್ ಸ್ಟ್ಯಾಂಡ್, ಮಹಾಲಕ್ಷ್ಮಿ ಲೇಔಟ್ BMTC ಏನ್ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ 200 ಮೀಟರ್ಸ್ ರೇಡಿಯೇಷನ್ ಅಲ್ಲಿ ನಮ್ಮ ಇದು ಹೆಡ್ ಆಫೀಸ್ ಮೇನ್ ಬ್ರಾಂಚ್ ಲೊಕೇಟ್ ಆಗಿದೆ. ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಪೀಣ್ಯ ಸುಂಕುತ್ಕಟ್ಟೆಯಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಇದು ಬ್ಯಾಂಗ್ಳೂರ್ ಆಯ್ತು. ದೊಡ್ಡಬಳ್ಳಾಪುರ D ಕ್ರಾಸ್ ಅಲ್ಲಿ ಒಂದು ನಮ್ಮ AS ಪ್ರೈಮ್ ದೊಡ್ಡಬಳ್ಳಾಪುರ ಅಂತ ಒಂದು ಸ್ಟೋರ್ ಇದೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹಿಂಭಾಗ AS ಪ್ರೈಮ್ ಸಹ್ಯಾದ್ರಿ AS ಪ್ರೈಮ್ ಅಂತ ವಾಷಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲೂ ನಮ್ಮ ಸ್ಟೋರ್ ಇದೆ. ಮತ್ತೆ ಹುಬ್ಬಳ್ಳಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಕೂಡ ನಮ್ಮ ಮಾಸ್ಟರ್ ಹುಬ್ಬಳ್ಳಿಯ ಸ್ಟೋರು. ದೇಶಪಾಂಡೆ ನಗರ ಲಕ್ಷ್ಮೀದಾಸ್ ಜ್ಯುವೆಲರ್ಸ್, ವರ್ಣಿಕರ್ ಪ್ಲಾಜಾ, ಶಾಪ್ ನಂಬರ್ 7 and 8 ಅಲ್ಲಿ, ಅಲ್ಲೂ ಕೂಡ ನಿಮಗೆ ಲೊಕೇಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಕಮಿಂಗ್ ಸ್ಟೋರ್ ನಿಮಗೆ ಮಂಗಳೂರು ಮತ್ತೆ ಮೈಸೂರಲ್ಲಿ ಕೂಡ ಆಗ್ತಾ ಇದೆ. ಎಸ್ ಸರ್, ಹಾಗೇನೆ ಇದ್ರ ಬೆಲೆ ಏನಾದ್ರು ಹೇಳ್ಬೋದಾ ಸರ್? ಹೌದು ಸರ್, ಖಂಡಿತ. ಯೂಶಲಿ ನಿಮ್ಗೆ ಗೊತ್ತಾಗೆ ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 4,500 ಹಿಡಿದು ನಿಮಗೆ ಎಂಡ್ 11,500 ನಮ್ಮ ಹತ್ರ ನಿಮಗೆ ವಾಷಿಂಗ್ ಮಿಷಿನ್ ನೋಡ್ಲಿಕ್ಕೆ ಸಿಗುತ್ತೆ. 8 kg ಆಗಿರ್ಬೋದು, 9 kg ಆಗಿರ್ಬೋದು, 10 kg ಆಗಿರ್ಬೋದು, 11 kg ಆಗಿರ್ಬೋದು. ಅಲ್ಟ್ರಾ ವಾಶ್, ಸೂಪರ್ ಅಲ್ಟ್ರಾ ವಾಶ್ ಅಲ್ಲಿ ಕೂಡ ನಿಮಗೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಆಫರ್ ಕೂಡ ನಿಮಗೆ ಈ ಸತಿ ಮಾಡಿದ್ದೀವಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಮಾಡಿದ್ದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ನೋಡಿ ತೊಗೊಂಡು ಹೋಗ್ಬೋದು. ಯಾರಿಗೆ ಸ್ಟೋರಿಗೆ ಬರೋಕ್ಕಾಗಲ್ಲ ಅವ್ರಿಗೆ ಡೆಲಿವರಿ ಕೂಡ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ ನಾಮಿನಲ್ ಚಾರ್ಜಸ್ ಅಲ್ಲಿ. ಸೊ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಮೋರ್ ಡೀಟೇಲ್ಸ್ ಬೇಕಂದ್ರೆ ವಾಟ್ಸಪ್ ಮುಖಾಂತರ ನೀವು ಹಾಯ್ ಅಂತ ಕಳಿಸಿ, ಪ್ರಾಡಕ್ಟ್ ನೇಮು ಇಲ್ಲ ವಾಷಿಂಗ್ ಮಿಷಿನ್ ಬೇಕಂದ್ರೆ ವಾಷಿಂಗ್ ಮಿಷಿನ್ ಅಂತ ಮೆನ್ಷನ್ ಮಾಡಿ. ಎಲ್ಲ ಡೀಟೇಲ್ಸು ವಿತ್ ಕ್ಯಾಟ್ಲಾಗ್ ಪ್ರೈಸ್ ಜೊತೆ ನಿಮಗೆ ಸಿಗ್ಬಿಡುತ್ತೆ.